ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾವು ಈ ವಿಡಿಯೋದಲ್ಲಿ 8th ಸ್ಟ್ಯಾಂಡರ್ಡ್ನ ಸೈನ್ಸ್ ಸಿಲೆಬಸ್ ಚಾಪ್ಟರ್ 4 ಡಿಸ್ಕಸ್ ಮಾಡೋಣ. ಮೆಟೀರಿಯಲ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು. ಈ ವಿಡಿಯೋದಲ್ಲಿ ನಿಮಗೆ ಮೆಟಲ್ಸ್ ಬಗ್ಗೆ ಹಾಗೆ ನಾನ್ ಮೆಟಲ್ಸ್ಗಳ ಬಗ್ಗೆ, ಅವುಗಳ ಗುಣಗಳ ಬಗ್ಗೆ, ಅಂದರೆ ಕೇವಲ ಭೌತಿಕ ಗುಣ ಅಷ್ಟೇ ಅಲ್ಲ, ರಾಸಾಯನಿಕ ಗುಣಗಳು ಸಹಿತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹಿತ ಈ ಒಂದು ಚಾಪ್ಟರಲ್ಲಿ ಹೆಚ್ಚು ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಿಮಗೀಗ ಆಲ್ರೆಡಿ 6th 7th ಸ್ಟ್ಯಾಂಡರ್ಡ್ ಸಿಲೆಬಸ್ ಓದಿದರೆ ಗೊತ್ತಾಗುತ್ತೆ, ಯಾವುದೇ ಒಂದು ವಸ್ತುಗಳನ್ನು ನಾವು ಕ್ಲಾಸಿಫೈ ಮಾಡುವಾಗ ಅದರ ಗುಣಗಳ ಆಧಾರದ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಬರ್ತೀವಿ. 6th ಸ್ಟ್ಯಾಂಡರ್ಡಲ್ಲೂ ಸಹಿತ ಇದೇ ಇರೋದು. ಅದರ ಒಂದು ಹೊಳಪಿನ ಆಧಾರದ ಮೇಲೆ ಅಥವಾ ಅದರ ಹಾರ್ಡ್ನೆಸ್ ಅಥವಾ ಸಾಫ್ಟ್ನೆಸ್ ಆಧಾರದ ಮೇಲೆ, ಅವುಗಳ ಡೆನ್ಸಿಟಿಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ವಸ್ತುಗಳನ್ನು ಕ್ಲಾಸಿಫೈ ಮಾಡ್ತಾ ಬರ್ತೀವಿ. ಅದೇ ರೀತಿಯಾಗಿ ನಮಗೆ ಬರೋದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಎಲಿಮೆಂಟ್ಸ್ಗಳನ್ನು ನಾವೇನು ಮಾಡ್ತೀವಿ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳಾಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ಕಲಿಯೋಣ ಇದರ ಗುಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪಾಠ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಬ್ಬಿಣದ ಕಮ್ಮಾರ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ಕಬ್ಬಿಣದ ಕಮ್ಮಾರ ಏನು ಮಾಡ್ತಾನೆ, ಕಬ್ಬಿಣವನ್ನು ಫಸ್ಟ್ ಏನು ಮಾಡ್ತಾನೆ, ಹೀಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಶೇಪನ್ನು ಕೊಡ್ತಾ ಹೋಗ್ತಾನೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಕಬ್ಬಿಣ ಎಷ್ಟು ಸ್ಟ್ರಾಂಗ್ ಇದೆ, ಹಾಗೆ ಆ ಮೆಟಲ್ನ ಒಂದು ಕ್ಯಾರೆಕ್ಟರ್ನ ಅದು ತೋರಿಸುತ್ತೆ ಅಂಥೇಳಿ. ಹಾಗಂದರೆ ಮೆಟಲ್ನ ಕ್ಯಾರೆಕ್ಟರ್ ಏನಿದೆ, ಯಾವಾಗ ನಾವು ಮೆಟಲ್ಸ್ಗಳನ್ನು ಹೀಟ್ ಮಾಡ್ತೀವೋ ಏನಾಗುತ್ತೆ, ಹಾಗೆ ಕೂಲ್ ಮಾಡಿದಾಗ ಏನಾಗುತ್ತೆ, ಮೇಯ್ನಾಗಿ ಅದು ಬೇಕಾಗಿರೋದು. ವೆನ್ ವಿ ಹೀಟ್ ದ ಮೆಟಲ್ಸ್ ಇಟ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್. ಅದೇ ರೀತಿಯಾಗಿ ನಾವು ಅದನ್ನು ಕೂಲ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಅದು ಕಾಂಟ್ರಾಕ್ಟ್ ಆಗುತ್ತೆ. ಇದೇ ಒಂದು ಅಪ್ಲಿಕೇಶನ್ ಮೇಲೆ ನೀವು ರೈಲ್ವೆ ಟ್ರ್ಯಾಕ್ಗಳನ್ನು ನೋಡ್ತೀರಾ. ಹಾಗೆ ನಿಮಗೆ ಒಂದು ಸಿಂಪಲಾಗಿ ಬೇಕು ಅಂತಂದರೆ ವೀಲ್ಸ್ಗಳನ್ನು ನೋಡ್ತೀರಾ, ಕಾರ್ಟ್ ವೀಲ್ಸ್ಗಳನ್ನು ನೋಡ್ತೀರಾ. ಅಲ್ಲೂ ಸಹಿತ ನೀವು ಇದೇ ಒಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡಿರ್ತಾರೆ. ನೆಕ್ಸ್ಟ್ ನೋಡೋಣ, ಮೆಟಲ್ಸ್ಗಳ ಬಗ್ಗೆ ಕೆಲವೊಂದಿಷ್ಟು ಗುಣಗಳು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಆದರೂ ಸ್ವಲ್ಪ ನೋಡ್ತಾ ಬರೋಣ ಮುಂದೆ. ಮ್ಯಾಲಿಯಬಿಲಿಟಿ, ಕುಟ್ಯತೆ ಅಂತ ಅಂದರೆ ಏನು, ಯಾವಾಗ ಮೆಟಲ್ಸ್ಗಳು, ಯಾವ ಒಂದು ಮೆಟಲ್ಸ್ಗಳನ್ನು ನಾವು ಅವುಗಳನ್ನು ತಿನ್ ಶೀಟ್ಸ್ಗಳಾಗಿ, ಈಗ ಒಂದು ಎಕ್ಸಾಂಪಲ್ ಅಲ್ಯೂಮಿನಿಯಂ ನೋಡಿರ್ತೀರ ನೀವು. ಈಗೇನು ಮಾಡ್ತಾರೆ, ಅಲ್ಯೂಮಿನಿಯಂ ಫಾಯಿಲ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನಮಗೆ ಬೇಕಾಗಿರೋ ಶೇಪನ್ನು ಕೊಟ್ಬಿಟ್ಟು ಅದರೊಳಗಡೆ ಫುಡ್ಡನ್ನು ಹಾಕಿ ಕೊಡ್ತಾರೆ, ಅಥವಾ ಫುಡ್ ಸ್ಟೋರ್ ಮಾಡಿಡೋದಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಆವಾಗ ನಾವೆಲ್ಲ ಏನು ಮಾಡ್ತೀವಿ, ಅಲ್ಯೂಮಿನಿಯಂ ಫಾಯಿಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅಂದರೆ ಶೀಟ್ ಆಕಾರದಲ್ಲಿರುತ್ತಲ್ಲ, ನಮಗೆ ಬೇಕಾಗಿರೋ ಕಡೆ ಅಷ್ಟು ನಾವು ಕಟ್ ಮಾಡ್ಕೋಬಹುದು, ಆ ರೀತಿಯಾಗಿರುತ್ತಲ್ವ. ಅವುಗಳನ್ನು ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅಲ್ಯೂಮಿನಿಯಂ ದಟ್ ಈಸ್ ಮೆಟಲ್ನ ಏನು ಮಾಡ್ತಾ ಇದ್ದಾರೆ, ಶೀಟಾಗಿ ತಯಾರಿಕೆ ಮಾಡಿದ್ದಾರೆ. ಮೆಟಲ್ನ ಒಂದು ಗುಣ ಏನು ಅಂತಂದರೆ, ಮೆಟಲ್ಸ್ಗಳನ್ನು ನಾವು ಶೀಟ್ಗಳಾಗಿ ಮಾಡಬಹುದು. ಎಕ್ಸಾಂಪಲ್ ಐರನ್ಗಳನ್ನು ಮಾಡಬಹುದು, ಹಾಗೆ ಅಲ್ಯೂಮಿನಿಯಂ ಫಾಯಿಲ್, ನೇಯ್ಲ್, ಹಾಗೆ ಕಾಪರ್ ವೈರ್. ಗೊತ್ತಾಯ್ತಾ? ಈಗ ಮ್ಯಾಲಿಯಬಿಲಿಟಿ ಅಂತಂದರೆ ಇಷ್ಟು ತಿಳ್ಕೊಳ್ಳಿ. ಮ್ಯಾಲಿಯಬಿಲಿಟಿ ಮೀನ್ಸ್ ಇವುಗಳನ್ನು ನಾವು ಶೀಟ್ಗಳಾಗಿ, ಅಂದರೆ ಮೆಟಲ್ಸ್ಗಳನ್ನು ನಾವು ಶೀಟ್ಗಳಾಗಿ ಮಾಡಬಹುದು. ಸಿಂಪಲ್ ಟ್ರಿಕ್ ಬೇಕು ಅಂತಂದರೆ MS ಮ್ಯಾಲಿಯಬಿಲಿಟಿ ಶೀಟ್ಸ್. ಓಕೆ, ನಂತರ ಈ ಒಂದು ಪ್ರಾಪರ್ಟಿನ ನಾವೇನಂತ ಕರಿತೀವಿ, ಮ್ಯಾಲಿಯಬಿಲಿಟಿ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಾಪರ್ಟಿ ಇದೆ, ಮೆಟಲ್ಸ್ಗಳನ್ನು ನಾವು ವೈರ್ ರೀತಿಯಲ್ಲೂ ಸಹಿತ ಮಾಡಬಹುದು. ಕಾಪರ್ ವೈರ್ನು ಸಹಿತ ನೋಡ್ತೀರಾ, ಕಾಪರ್ ಶೀಟ್ಸ್ಗಳನ್ನು ಸಹಿತ ನೀವು ನೋಡಿರ್ತೀರ, ಹೌದಲ್ವಾ? ಅಂದರೆ ಮೆಟಲ್, ಅದಕ್ಕೆ ಎರಡೂ ಸಹಿತ ಗುಣಗಳಿದ್ದಾವೆ ಅಂತ. ಈ ಕಾಪರ್ ವೈರ್ ಆಗಿ ನಾವು ಏನು ತಯಾರು ಮಾಡ್ತೀವಲ್ಲ, ಅಂತಹ ಗುಣಗಳನ್ನು ನಾವು ಡಕ್ಟೈಲ್ ಅಂತ ಹೇಳಿ ಕರಿತೀವಿ. DW ಆರ್ WD ಎನಿಥಿಂಗ್. MS ನಮ್ಮ ಚಾನಲ್ನ ನೇಮು ಸಹಿತ SMS. ಸೊ ನೀವು ಈಸಿಯಾಗಿ ನೆನ್ಪಿಡ್ಕೋಬಹುದು. ಮೆಟಲ್ನ ವೈರ್ಗಳಾಗಿ ನಾವೇನು ತಯಾರಿಕೆ ಮಾಡ್ತೀವಲ್ಲ, ಅಂತಹ ಗುಣಗಳನ್ನು ಡಕ್ಟೈಲ್, ತನ್ಯತೆ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಇದೇ ರೀತಿಯಾಗಿ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ಮರದ ಗಂಟೆ ಅಂತ ಹೇಳಿ ಜಸ್ಟ್ ಕ್ವಶನನ್ನು ಕೊಟ್ಟಿದ್ದೀನಿ. ನಾವೇನಾದರೂ ಈಗ ದೇವಸ್ಥಾನಗಳಲ್ಲಿ ಕಬ್ಬಿಣದ ಗಂಟೆಗಳನ್ನು ಬಿಟ್ಬಿಟ್ಟು ಮರದ ಗಂಟೆಗಳನ್ನಾದರೂ ಕಟ್ಟಿದ್ವಿ ಅಂತಂದರೆ, ನಾವು ಗಂಟೆ ಹೊಡೆದ್ರೆ ಸೌಂಡ್ ಬರ್ತಿತ್ತಾ ಅಂತ ಹೇಳಿ ನನ್ನ ಕ್ವಶನ್. ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ? ಅದು ಹೇಗೆ ಸಾಧ್ಯ ಆಗುತ್ತೆ? ಕಬ್ಬಿಣದ ಗಂಟೆ ಹಾಕಿರೋದ್ರಿಂದನೇ ಮೆಟಲ್ನ ಒಂದು ಕ್ಯಾರೆಕ್ಟರ್ನ ನಾವು ತಿಳ್ಕೊಳ್ಬಹುದು, ಸೋನರಸ್. ಇದೇನು ಮಾಡುತ್ತೆ, ROUS. ಓಕೆ, ಸೋನರಸ್, ಈ ಒಂದು ಪ್ರಾಪರ್ಟಿ ನಮ್ಮ ಮೆಟಲ್ಸ್ಗಳಿಗಿವೆ. ಈ ಮೆಟಲ್ಸ್ಗಳ ಗುಣ ಹೇಗಿರುತ್ತೆ ಅಂತಂದರೆ, ನಾವು ಅದಕ್ಕೆ ಏನಾದರೂ ಬಡಿದ್ವಿ ಅಂತಂದರೆ ಇದು ಸೌಂಡ್ ಮಾಡುತ್ತೆ.
ಗೊತ್ತಾಗ್ತಿದೆಯಾ? ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಮರದ ಗಂಟೆಗಳನ್ನು ಯೂಸ್ ಮಾಡ್ತಾ ಇಲ್ಲ, ಕೇವಲ ಮೆಟಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ರಿಂಗಿಂಗ್ ಸೌಂಡ್ ವೆನ್ ಸ್ಟ್ರಕ್ ಹಾರ್ಡ್, ಅದೇ ಸೋನರಸ್ ಶಾಬ್ದನ ಗುಣಗಳನ್ನು ಇದು ತೋರಿಸುತ್ತೆ. ಹಾಗೆ ಮೆಟಲ್ನ ಇನ್ನೊಂದು ಪ್ರಾಪರ್ಟಿ ಏನು ಅಂತಂದರೆ ಇಟ್ ಈಸ್ ಹಾರ್ಡ್ ಅಲ್ವಾ. ಐರನ್ ನೋಡ್ತೀರಾ, ಬ್ಲ್ಯಾಕ್ ಸ್ಮಿತನ್ನು ಏನು ಹೇಳಿದ್ವಲ್ವ, ಅವರು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಕುಟ್ತಾರೆ. ಯಾಕೆ ಹೇಳಿ, ಅದನ್ನು ಗಟ್ಟಿ ಇದ್ದಾಗ ಸಾಧ್ಯ ಇಲ್ಲ. ಸ್ವಲ್ಪ ಬಿಸಿ ಮಾಡಿಕೊಂಡ್ರು ಅಂತಂದರೆ ಅಲ್ಲಿಗೇನಾಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗುತ್ತೆ ಮೆಟಲ್, ಆಗ ಈಸಿ ಆಗುತ್ತೆ ಕುಟ್ಟಕ್ಕೆ, ಶೇಪನ್ನು ಕೊಡೋದಕ್ಕೆ ಸರಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೆಟಲ್ಸ್ ಅದು ನಾವೇನು ಹೇಳ್ಬೋದು, ಮೆಟಲ್ಗಳು ಹಾರ್ಡ್ ಅಂತ ಹೇಳ್ತೀವಿ. ಹಾಗೆ ಎಲ್ಲ ಪ್ಯೂರ್ ಮೆಟಲ್ಗಳೇನಾಗಿರುತ್ತೆ ಅಂದರೆ ದೇ ಆರ್ ಲಸ್ಚರಸ್, ಅವುಗಳೇನಾಗಿರುತ್ತೆ, ಹೊಳಪಿನಿಂದ ಕೂಡಿರ್ತವೆ. ಈಗ ನೀವು ಪ್ಯೂರ್ ಗೋಲ್ಡನ್ನು ನೋಡ್ತೀರಾ, ಅದು ಸಹಿತ ಆ್ಯಕ್ಚುಲಿ ಅದು ಲಿಕ್ವಿಡ್ ರೀತಿಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಇರೋದಿಲ್ಲ ಅದಕ್ಕೆ ಮತ್ತೆ ಮಿಕ್ಸ್ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಹೇಳೋದು ಪ್ಯೂರ್ ಮೆಟಲ್ ಯಾವಾಗಲೂ ಏನಾಗಿರುತ್ತೆ, ಲಸ್ಚರಸ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ, ಹಾಗೆ ಹೊಳಪಿನಿಂದ ಕೂಡಿರುತ್ತೆ. ಈ ಒಂದು ಗುಣ ಆದಮೇಲೆ ಈಗ ನಾವೇನು ಮಾಡೋಣ, ನಾನ್ ಮೆಟಲ್ಗೆ ಬರೋಣ. ಆಲೋಹದ ಬಗ್ಗೆ ತಿಳ್ಕೊಳ್ತಾ ಬರೋಣ. ಯೂಶ್ವಲಿ ಆಲೋಹಗಳು ಎಲ್ಲವೂ ಏನಾಗಿರ್ತವೆ, ಸಾಫ್ಟ್ ಆಗಿರುತ್ತೆ, ಹಾಗೆ ಡಲ್ ಫಿನಿಶಿಂಗ್, ಸ್ವಲ್ಪ ಡಲ್ ಆಗಿರುತ್ತೆ. ಆನಂತರ ಇಟ್ ಕ್ಯಾನ್ ಬಿ ಬ್ರೇಕ್ ಡೌನ್ ಈಸಿಲಿ, ಹೇಗೆ ಅಂತಂದರೆ ಇಂಟು ಪೌಡರಿ ಮಾಸ್ ವೆನ್ ಟ್ಯಾಪ್ ವಿತ್ ಅ ಹ್ಯಾಮರ್. ನಾವು ಹ್ಯಾಮರ್ ಮೂಲಕ ಅದನ್ನು ಹೊಡೆಯೋದ್ರಿಂದ ಈಸಿಯಾಗಿ ಅದನ್ನು ನಾವೇನು ಮಾಡಬಹುದು, ಪೌಡರ್ ಆಗಿ ಈಸಿಯಾಗಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವುಗಳನ್ನು ಇದರಿಂದ ನಾವು ಸೌಂಡನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇ ಆರ್ ಪೂರ್ ಕಂಡಕ್ಟರ್ಸ್. ಇಲ್ಲಿ ಈ ಮೆಟಲ್ಸ್ಗಳೇನಾಗಿರುತ್ತೆ ಅಂದರೆ ಇವುಗಳೆಲ್ಲವೂ ವಾಹಕಗಳಾಗಿರ್ತವೆ. ವಾಹಕಗಳು ಅಂತಂದರೆ ಯಾವ ಒಂದು ವಸ್ತು ತನ್ನ ಮೂಲಕ ಕರೆಂಟನ್ನು ಪಾಸ್ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತಲ್ವ, ಅಂಥವುಗಳನ್ನು ನಾವು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳಿ ಕರಿತೀವಿ. ಹೀಟ್ನ ಪಾಸ್ ಮಾಡಬಹುದು ಅಲ್ವಾ, ಈ ರೀತಿಯಾಗಿ ನೋಡ್ತಾ ಬರಬಹುದು. ಇವುಗಳನ್ನು ನಾನ್ ಮೆಟಲ್ಸ್ಗಳನ್ನು ನಾವೇನು ಮಾಡ್ತೀವಿ ಅಂದರೆ ದೇ ಆರ್ ಪೂರ್ ಕಂಡಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಇವಿಷ್ಟು ನಾವು ಭೌತಿಕ ಗುಣಗಳಿಗೆ ಸೇರಿಸ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಬರುತ್ತೆ ರಾಸಾಯನಿಕ ಗುಣಗಳು. ರಾಸಾಯನಿಕ ಗುಣಗಳಲ್ಲಿ ಫಸ್ಟ್ ಒಂದೊಂದಾಗಿ ನೋಡ್ತಾ ಬರೋಣ. ಯಾವಾಗ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೋ ಆಗ ಏನು ಪ್ರೊಡ್ಯೂಸ್ ಆಗುತ್ತೆ. ಫಸ್ಟ್ ನಮ್ಮ ಏರಲ್ಲಿ ನಾವು ತೊಗೊಂಡ್ರೆ ಫಸ್ಟ್ ಆಕ್ಸಿಜನನ್ನು ತೊಗೊಳ್ಳೋಣ. ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ಸ್ಗಳು ಏನಾಗಿ ಕನ್ವರ್ಟ್ ಆಗುತ್ತೆ, ಅಥವಾ ರಿಯಾಕ್ಟ್ ಆಗುತ್ತಾ, ರಿಯಾಕ್ಟ್ ಆಗಲ್ವಾ, ಅವುಗಳನ್ನೆಲ್ಲ ಈಗ ನೋಡ್ತಾ ಬರೋಣ. ರಿಯಾಕ್ಷನ್ ವಿತ್ ಆಕ್ಸಿಜನ್, ಈಗ ಬೆಸ್ಟ್ ಎಕ್ಸಾಂಪಲ್ ಆಕ್ಸಿಜನ್ ಅಂತ ಹೇಳಿ ಬಂದಾಗ ನಮಗೆ ಐರನ್ ಗೊತ್ತಾಗುತ್ತೆ. ಐರನ್ ನೀವು ಸೈಕಲ್ನ ವೀಲ್ಸ್ಗಳಲ್ಲಿ ನೋಡಬಹುದು, ಅಥವಾ ಕಿಟಕಿ ಗೇಟ್ಗಳಾಗಿರ್ಬೋದು. ಇವುಗಳೆಲ್ಲ ಏನಾಗುತ್ತೆ ಅಂದರೆ ಮಾಯಿಶ್ಚರ್ ಕಂಟೆಂಟ್ ನಮ್ಮ ಗಾಳೀಲಿ ಇತ್ತು ಅಂತಂದರೆ, ಹಾಗೆ ಗಾಳಿಯ ಜೊತೆ ಆಕ್ಸಿಜನ್, ಗಾಳಿಲಿರುವಂತಹ ಆಕ್ಸಿಜನ್, ಈವನ್ ವಾಟರ್ ಆಗಿರ್ಬೋದು, ಅಥವಾ ಗಾಳಿಲಿರುವಂತಹ ಒಂದು ವಾಟರ್ ಆಗಿರ್ಬೋದು, ಅಂದರೆ ಮಾಯಿಶ್ಚರ್ ಆಗಿರ್ಬೋದು ಆರ್ ವಾಟರ್ ಆಗಿರಬಹುದು, ಪ್ಲಸ್ ಆಕ್ಸಿಜನ್, ಹಾಗೆ ನಮ್ಮ ಐರನ್. ಇದಿಷ್ಟು ಸೇರಿಕೊಂಡಾಗ ಏನಾಗುತ್ತೆ, ನಾನೇನೇನು ಹೇಳಿದೆ, ಐರನ್, Fe ಮೀನ್ಸ್ ಐರನ್, ಪ್ಲಸ್ ಆಕ್ಸಿಜನ್, ಗಾಳಿಲಿರುವಂತಹ ಆಕ್ಸಿಜನ್, ಹಾಗೆ ಈಗ ಇದಕ್ಕೆ ವಾಟರ್. ಇಟ್ ಮೇ ಬಿ ನೀವು ಹೇಳಬಹುದು ಇದು ಮಾಯಿಶ್ಚರ್ ಆಗಿರಬಹುದು ಆರ್ ವಾಟರ್ ಆಗಿರಬಹುದು. ಗೊತ್ತಾಗ್ತಿದೆಯಾ? ತೇವಾಂಶ ಆಗಿರಬಹುದು ಅಥವಾ ನೀರಾಗಿರ್ಬೋದು, ಅಥವಾ ನೀರಾವಿನೂ ಸಹಿತ ನಾವು ಕನ್ಸಿಡರ್ ಮಾಡಬಹುದು. ಇದೇನಾಗುತ್ತೆ, ಅಲ್ಲಿ ಒಂದು ನ್ಯೂ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಅದೇ Fe2O3. ಯಾವುದೇ ಒಂದು ನ್ಯೂ ಪ್ರಾಡಕ್ಟ್ ಫಾರ್ಮ್ ಆಗಿದೆ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇಲ್ಲೂ ಸಹಿತ ನಮಗೆ ಐರನ್ ಇದ್ದಿದ್ದೇನಾಗಿದೆ, Fe2O3 ಆಗಿದೆ. ಜೊತೆಗೆ ನೀವು ಗಮನಿಸಿದ್ರೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟು ಸಹಿತ ಚೇಂಜ್ ಆಗಿರುತ್ತೆ. ಇಲ್ಲಿ Fe2+ ಇರುತ್ತೆ, ಆದರೆ ಇಲ್ಲಿ Fe3+ ಆಗಿರುತ್ತೆ, ಫೆರಿಕ್ ಆಗಿರುತ್ತೆ, ಹೌದಲ್ವಾ? ಇದನ್ನು ಸಹಿತ ನಿಮಗೆ ಕ್ಲೀನಾಗಿ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಾಗಿರಬಹುದು, ಅಥವಾ ಇಲ್ಲಿ ಯಾಕೆ ನಾವು +2 ಅಥವಾ +3 ಹಿಂಗೆ ಬರೀತಿದ್ದೀವಿ, ಇದು ಸಹಿತ ಗೊತ್ತಾಗಬೇಕು ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆ ಬರೆಯೋಕ್ಕೆ ಬರಬೇಕು. ಆಗ ಗೊತ್ತಾಗುತ್ತೆ. ತಲೆ ಕೆಡಿಸ್ಕೋಬೇಡಿ, ನೀವೀಗ ಜಸ್ಟ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳ ಗುಣಗಳ ಬಗ್ಗೆ ತಿಳ್ಕೊಳ್ತಾ ಹೋಗಿ. ಈಗ ರಸ್ಟಿಂಗ್ ಆಫ್ ಐರನ್ ಅಂತಂದರೆ ನಿಮಗೆ ಕೇವಲ ಜಸ್ಟ್ ಐರನ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್, ಇಟ್ ಗಿವ್ಸ್ ಟು Fe2O3. ಇಷ್ಟು ಬರೆದ್ರೆ ಸಾಲದು, ಒಂದು ರಿಯಾಕ್ಷನನ್ನು ಸಹಿತ ಬರೀರಿ, ಇಟ್ ಕ್ವೈಟ್ ಅಟ್ರಾಕ್ಟಿವ್ ಆಗುತ್ತೆ. ಅದಕ್ಕೋಸ್ಕರ ಆನಂತರ ಬರೋದು ಇಲ್ಲಿ ಕೊಟ್ಟಿದ್ದೀನಿ. ಈಗೇನಾದರೂ ಐರನ್ ಆಕ್ಸಿಜನ್ ವಾಟರ್ ಜೊತೆ ರಿಯಾಕ್ಟ್ ಆಯಿತು ಅಂದರೆ ಏನಾಗುತ್ತೆ ಅಂತ ಹೇಳಿ.
ಅದೇ ರೀತಿಯಾಗಿ ಮೆಗ್ನೀಷಿಯಮ್ ರಿಬ್ಬನನ್ನು ನೋಡಿರ್ತೀರ ನೀವು. ಈ ಮೆಗ್ನೀಷಿಯಮ್ ರಿಬ್ಬನ್ ಯಾವಾಗಲೂ ಸಹಿತ ಅದು ಪ್ಯೂರ್ ಫಾರ್ಮಲ್ಲಿ ನಮಗೆ ಸಿಗೋದಿಲ್ಲ. ಯಾಕೆಂದರೆ ಅದನ್ನೇನಾದರೂ ನಾವು ಓಪನ್ ಏರ್ಗೆ ಇಟ್ಟಿದ್ವಿ ಅಂತಂದರೆ ಅದು ಈಸಿಯಾಗಿ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿಬಿಡುತ್ತೆ. ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಮ್ ಆಕ್ಸೈಡ್ ಸಿಗುತ್ತೆ ನಮಗೆ. ಈ ಮೆಗ್ನೀಷಿಯಮ್ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಮೆಗ್ನೀಷಿಯಮ್ನ ಯುಟಿಲೈಸ್ ಮಾಡ್ಕೊಂಡು ಯಾವುದೇ ಒಂದು ರಿಯಾಕ್ಷನ್ ಮಾಡಬೇಕು ಅಂತಂದರೆ ಮೆಗ್ನೀಷಿಯಮ್ ರಿಬ್ಬನ್ನನ್ನು ಅದರಲ್ಲೂ ಆಗೇನಾಗುತ್ತೆ ಅಂದರೆ ಆ್ಯಕ್ಚುಲಿ ಇಟ್ ಬಿಕಮ್ ಇಂಪ್ಯೂರ್ ಆಗಿರುತ್ತಲ್ವ ಆಕ್ಸಿಜನ್ ಜೊತೆ ಸೇರ್ಕೊಂಡ್ಬಿಟ್ಟು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಸ್ಟ್ ಮೆಗ್ನೀಷಿಯಮ್ ಆಕ್ಸೈಡ್ ಇರೋದನ್ನು ನಾವೇನು ಮಾಡ್ತೀವಿ, ಫಸ್ಟು ಮೆಗ್ನೀಷಿಯಮ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಗೊತ್ತಾಗ್ತಿದೆಯಾ? ಇದು ಸಹಿತ ಒಂದು ಆಕ್ಸಿಜನ್ ಜೊತೆಗೆ ಹೇಗೆ ಮೆಟಲ್ಸ್ಗಳು ರಿಯಾಕ್ಟ್ ಆಗ್ತವೆ ಅನ್ನೋದು ಒಂದು 2 ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಕಾಪರ್ ವೆಸಲ್ಸ್ಗಳನ್ನು ನೋಡಿರ್ತೀರ, ತಾಮ್ರದ ಪಾತ್ರೆಗಳನ್ನು ನೋಡಿರ್ತೀರ. ಅದನ್ನು ನಾವು ಹೊಸದಾಗಿ ತಂದಾಗ ಯಾವ ರೀತಿಯಾಗಿರುತ್ತೆ, ಅದ್ರ ಜೊತೆಗೆ ನಾವೇನಾದರೂ ನೀರನ್ನು ಹಾಕಿ ಕುಡಿತಾ ಇದ್ವಿ, ಅದೇ ಥರ ಆಗ್ತಾಯಿತ್ತು. ಡೇ ಬೈ ಡೇ ಏನಾಗ್ತಿದೆ, ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಾ ಇರುತ್ತೆ. ಯಾಕೆ ಹಾಗಾಗುತ್ತೆ? ಅಫ್ಕೋರ್ಸ್ ಫಸ್ಟು ನಾನು ಹೇಳಿದೆ, ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ನೀರನ್ನು ಹಾಕಿ ನಾವು ಯುಟಿಲೈಸ್ ಮಾಡ್ತಿದ್ವಿ ಅಂತಂದರೆ. ನೀರನ್ನು ಹಾಕಿದ್ದೀವಿ ಅಂದರೆ ವಾಟರ್ ಇದೆ, ಜೊತೆಗೆ ಅದು ಹೊರಗಡೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಅದನ್ನು ನಾವು ಓಪನ್ ಏರ್ಗೆ ಬಿಟ್ಟಾಗ ಅದು ಏನೋ ಒಂದು ಗ್ರೀನ್ ಕಲರ್ ಲೇಯರನ್ನು ಫಾರ್ಮ್ ಮಾಡಿರುತ್ತೆ. ಅದು ಗ್ರೀನ್ ಜಾಸ್ತಿ ಆದಾಗ ನಮಗೆ ಆ್ಯಕ್ಚುಲಿ ಬ್ಲ್ಯಾಕ್ ರೀತಿಯಲ್ಲಿ ಕಾಣಿಸ್ತಿರುತ್ತೆ, ಅಂದರೆ ಡಾರ್ಕ್ ಕಲರ್ ಆಗಿ. ಅಲ್ಲಿ ಆ್ಯಕ್ಚುಲಿ ಆಗಿರೋಂಥದ್ದೇನು, ಕಾಪರ್ ವೆಸಲ್, ಕಾಪರ್ ಇದೆ, ಜೊತೆಗೆ ವಾಟರ್ ಇದೆ, ಹಾಗೆ ಆಕ್ಸಿಜನ್ ಇದೆ. ಇಲ್ಲಿ ಆಗಿದ್ದೇನು ಅಂದರೆ ಕಾಪರ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿದೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವು ನೋಡಬಹುದು. ಒಂದು ಈಕ್ವೇಷನನ್ನು ಸಹಿತ ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡಬಹುದು, ಇವು ತೇವಾಂಶಯುಕ್ತ ಗಾಳಿಯಲ್ಲಿರುವಂಥದ್ದು. ವಾಟರ್, ಕಾರ್ಬನ್ ಡೈಆಕ್ಸೈಡ್ ಹಾಗೆ ಆಕ್ಸಿಜನ್. ಆಕ್ಸಿಜನ್ ಮೀನ್ಸ್ ಏರ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಹಿತ ಏನಾದರೂ ಇನ್ಕ್ಲೂಡ್ ಆಗಿತ್ತು ಅಂದರೆ ನಿಮಗಲ್ಲಿ ತಾಮ್ರದ ಕಾರ್ಬನೇಟ್ ಸಹಿತ ಅಲ್ಲಿ ನಿಮಗೆ ಪ್ರಾಡಕ್ಟ್ ಆಗಿ ಫಾರ್ಮ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಮೆಟಲ್ ಆಕ್ಸೈಡ್ಸ್ಗಳನ್ನು ನೀವು ನೋಡ್ಬೋದು. ಹಾಗೆ ಮೆಟಲ್ ಆಕ್ಸೈಡ್ಸ್ಗಳನ್ನು ನಾವು ಹೇಳ್ತೀವಿ ದೇ ಆರ್ ಬೇಸಿಕ್ ಇನ್ ನೇಚರ್. ಹೇಗೆ ಹೇಳ್ಬೋದು ದೇ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳಿದ್ರೆ, ನೀವೇನಾದರೂ ಮೆಟಲ್ ಆಕ್ಸೈಡನ್ನು ತೊಗೊಂಡು MO ಮೀನ್ಸ್ ಮೆಟಲ್ ಆಕ್ಸೈಡ್ ಅಂತ ಹೇಳಿ ಸಿಂಪಲಾಗಿ ಬರ್ಕೊಳ್ಳೋದು. ಮೆಟಲ್ ಆಕ್ಸೈಡನ್ನು ನೀವೇನಾದರೂ ಎನಿಥಿಂಗ್ HCl ಜೊತೆಗೆ ರಿಯಾಕ್ಟ್ ಮಾಡಿದ್ರಿ ಅಂತಂದರೆ, ನಿಮಗೆ ಗೊತ್ತಿದೆ, ಐ ಥಿಂಕ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಗೊತ್ತಿದೆ ಅಂತ ಅನ್ಕೋತೀನಿ. 7th ಸ್ಟ್ಯಾಂಡರ್ಡಲ್ಲಿ ಬಂದಿದೆ ನಿಮಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಡೈಜೆಷನ್ ಕಾನ್ಸೆಪ್ಟ್ ಹೇಳುವಾಗ ಆ ಕಾನ್ಸೆಪ್ಟಲ್ಲಿದೆ. ಆ್ಯಸಿಡ್ಗಳನ್ನು ಯಾವಾಗಲಾದರೂ ನಾವು ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಅಲ್ಲಿ ನಮಗೆ ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ. ಅದನ್ನೇ ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಸಹಿತ ದಿಸ್ ಈಸ್ ಆ್ಯಸಿಡ್, ಹಾಗೆ ಮೆಟಲ್ ಆಕ್ಸೈಡ್ ಇಟ್ ಮೀನ್ಸ್ ಬೇಸ್. ಸೊ ನಮಗಿಲ್ಲಿ ಪ್ರಾಡಕ್ಟ್ ಏನಾಗಿರಬೇಕು, ಒಂದು ವಾಟರ್ ಆಗಿರಬೇಕು, ಅಫ್ಕೋರ್ಸ್ ಇನ್ನೊಂದು ಏನಾಗಿರಬೇಕು, ಸಾಲ್ಟ್ ಆಗಿರಬೇಕು. ಹೌದಲ್ವಾ? ಇಲ್ಲಿ ನಮಗೆ ಮೆಟಲ್ ಕ್ಲೋರೈಡ್ ಸಿಗುತ್ತೆ. ಮೆಟಲ್ ಕ್ಲೋರೈಡ್ ಇಟ್ ಮೀನ್ಸ್ ದಟ್ ಈಸ್ ಸಾಲ್ಟ್. ನೀವೇನಾದರೂ ಸೋಡಿಯಂ ಆಕ್ಸೈಡನ್ನು ತೊಗೊಂಡಿದ್ರೆ ಸೋಡಿಯಂ ಆಕ್ಸೈಡ್ ನೀವು ತೊಗೊಂಡಿದ್ರಿ ಅಂತಂದರೆ ಇಲ್ಲಿ ನೀವು 2HCl ಆಗಿರುತ್ತೆ. ನೀವಿವಾಗ ನೋಡಬಹುದು H2O ಎಲಿಮಿನೇಟ್ ಆಗುತ್ತೆ. ಈಗ ಸಿಗುವಂತಹ ಒಂದು ಪ್ರಾಡಕ್ಟ್ NaCl ಆಗಿರುತ್ತೆ. ಅಫ್ಕೋರ್ಸ್ ನೀವು ಇಲ್ಲಿ 2 ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, 2 NaCl ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನೋಡಬಹುದು ಮೆಟಲ್ಸ್ಗಳು ಹೇಗೆ ಮೆಟಲಿಕ್ ಆಕ್ಸೈಡ್ಸ್ಗಳು ಯಾವ ರೀತಿಯಾಗಿ ಅವು ಬೇಸಿಕ್ ಒಂದು ಕ್ಯಾರೆಕ್ಟರನ್ನು ಎಕ್ಸಿಬಿಟ್ ಮಾಡುತ್ತೆ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ನೀವು ನೋಡಬಹುದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಸಲ್ಫ್ಯೂರಿಕ್ ಆ್ಯಸಿಡ್, ಸಲ್ಫರ್. ಇಲ್ಲಿ ಏನಕ್ಕೆ ತಗೊಳ್ತಿದ್ದೀವಿ ಇದನ್ನು ಅಂತಂದರೆ, ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಟ್ ಮೀನ್ಸ್ ಹೈಡ್ರಾಕ್ಸೈಡ್, ಇದು ಏನು ಬೇಸ್. ಇಲ್ಲಿರುವಂಥದ್ದು ಕ್ಯಾಲ್ಶಿಯಂ ಇಟ್ಸ್ ಅ ಮೆಟಲ್. ಸಲ್ಫ್ಯೂರಿಕ್ ಆ್ಯಸಿಡ್ ಸಲ್ಫರ್ ಇದೆ, ಆ್ಯಸಿಡನ್ನು ನೀವು ಗಮನಿಸ್ತಾ ಇದ್ದೀರಾ, ಇಟ್ಸ್ ಆ್ಯಸಿಡ್ ಅಂತಲೇ ಹೇಳಿರೋದು ಇಲ್ಲಿ. ಸೊ ಇಟ್ಸ್ ಆ್ಯಸಿಡ್. ಸಲ್ಫರ್ ಇಟ್ ಈಸ್ ನಾಟ್ ಅ ಮೆಟಲ್, ಇಟ್ ಈಸ್ ಅ ನಾನ್ ಮೆಟಲ್. ನೀವು ಈ ರೀತಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬಹುದು. ಅಂದರೆ ಇಟ್ಸ್ ಅ ವೇ ಟು ಫೈಂಡ್ ಔಟ್ ವೆದರ್ ಇಟ್ಸ್ ಆ್ಯಸಿಡ್ ಆರ್ ಅ ಬೇಸ್ ಅಂತ ಹೇಳಿ. ಈಗ ಯಾವುದೇ ಒಂದು ನೇಮ್ಸನ್ನು ಕೊಟ್ಬಿಟ್ಟು ನಮಗೆ ಸೊಲ್ಯೂಷನನ್ನು ನೋಡಿದಾಗೂ ಸಹಿತ ಸಡನ್ನಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಐದರ್ ವಿ ಹ್ಯಾವ್ ಟು ಓಡರ್, ಅದರ ಸ್ಮೆಲ್ಲನ್ನು ತೊಗೋಬೇಕಾಗುತ್ತೆ, ಅಥವಾ ಕೆಲವೊಮ್ಮೆ ಕಲರ್ನ ಸಹಿತ ನೋಡಿ ಗೆಸ್ ಮಾಡಬಹುದು ಯಾವುದೇ ಒಂದು ಸೊಲ್ಯೂಷನ್ ಇದು ಆ್ಯಸಿಡ್ಡಾ ಅಥವಾ ಬೇಸಾ ಅಂಥೇಳಿ. ಹುಳಿ ಇತ್ತು ಅಂತಂದರೆ ಯೂಶ್ವಲಿ ನಾವು ಹೇಳ್ತೀವಿ ಆ್ಯಸಿಡ್ ಅಂಥೇಳಿ.
ಕಹಿ ಇತ್ತು ಅಂತಂದರೆ ಆಗ ನಾವು ಬೇಸ್ ಅಂತ ಹೇಳ್ತೀವಿ. ಹಾಗಂತ ಎಲ್ಲ ಆ್ಯಸಿಡ್ ಬೇಸಸ್ಗಳನ್ನು ನಾವು ಟೇಸ್ಟ್ ಮಾಡೋದಕ್ಕಾಗಲ್ಲ. ಕೇವಲ ನಾವು ನ್ಯಾಚುರಲ್ ಆ್ಯಸಿಡ್ಸ್ಗಳನ್ನು ಮಾತ್ರ ನಾವು ಟೇಸ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ನ್ಯಾಚುರಲ್ ಆ್ಯಸಿಡ್ಸ್ಗಳು ಯಾವ್ಯಾವು ನೆನ್ಪು ಮಾಡ್ಕೊಳ್ಳಿ. ಸಿಟ್ರಿಕ್ ಆ್ಯಸಿಡ್ ಫ್ರೂಟ್ಸ್ಗಳಲ್ಲಿರುವಂಥದ್ದು, ತರಕಾರಿಗಳಲ್ಲಿರುವಂಥದ್ದು, ಅವುಗಳನ್ನು ನಾವು ನ್ಯಾಚುರಲ್ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀವಿ. ಅದನ್ನು ಆದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆಯಪ್ಪ, ಅದನ್ನು ನಾವು ಟೇಸ್ಟ್ ಮಾಡೋಕ್ಕಾಗತ್ತಾ? ಇಟ್ ಈಸ್ ಕಾನ್ಸಂಟ್ರೇಟೆಡ್ ಅಲ್ವಾ, ಇಟ್ ಈಸ್ ಹೈಲಿ ಡೇಂಜರಸ್ ಈವನ್. ನೆಕ್ಸ್ಟ್ ನೋಡೋದಾದರೆ ಈಗೇನಾದರೂ ಸಲ್ಫರ್ ಡೈಆಕ್ಸೈಡ್, ಇಲ್ಲಿ ನಮಗೆ ಯಾವುದೇ ರೀತಿಯಾಗಿ ಇದು ಮೆಟಲ್ ಆರ್ ನಾನ್ ಮೆಟಲ್ ಅಂಥೇಳಿ ನಮಗೆ ಜಸ್ಟ್ ನೇಮ್ ನೋಡಿದಾಗ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಅದೇನಾದರೂ ವಾಟರ್ ಜೊತೆಗೆ ರಿಯಾಕ್ಟ್ ಆಯಿತು ಅಂದರೆ ಅಲ್ಲಿ ನಮಗೇನಾಗಿರುತ್ತೆ, ಸಲ್ಫ್ಯೂರಸ್ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಈಗ ನಾವೇನಾದರೂ ಲಿಟ್ಮಸ್ ಪೇಪರ್, ನಿಮಗೆ ಗೊತ್ತಿದೆ ಅಲ್ವಾ, ಈಗ ನಾವು ಲ್ಯಾಬೊರೇಟರಿಲಿ ಟೇಸ್ಟ್ ಮಾಡಿ ನಾವು ಇದು ಆ್ಯಸಿಡ್ ಅಥವಾ ಇದನ್ನು ಬೇಸ ಅಂಥೇಳಿ ಕಂಡುಹಿಡಿಯೋಕ್ಕಾಗಲ್ಲ ಅನ್ನೋದಾದರೆ ನಾವು ಹಾಗಿದ್ರೆ ಹೇಗೆ ಕಂಡುಹಿಡಿಬಹುದು? ಓನ್ಲಿ ಇಟ್ ಈಸ್ ಪಾಸಿಬಲ್ ವಿತ್ ಲಿಟ್ಮಸ್ ಪೇಪರ್. ಲಿಟ್ಮಸ್ ಪೇಪರ್ ಅದರ ಕಲರ್ ಚೇಂಜ್ ಆಗೋದನ್ನು ನಾವು ಕಂಡುಹಿಡ್ಕೋಬೋದು. ಲಿಟ್ಮಸ್ ಪೇಪರ್ ಇದೆಯಲ್ಲ, ಇಟ್ಸ್ ಅ ನ್ಯಾಚುರಲ್ ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ನೈಸರ್ಗಿಕವಾಗಿ ನಾವು ಅದನ್ನು ಪಡಿಬಹುದು. ಈ ಲಿಟ್ಮಸ್ ಪೇಪರನ್ನು ನಾವು ಈಗ ಎಕ್ಸಾಂಪಲ್ ಅದರಲ್ಲಿ 2 ಕಲರ್ ತೊಗೋತೀವಿ, ಒಂದು ಬ್ಲೂ ಹಾಗೆ ಇನ್ನೊಂದು ರೆಡ್. ಯಾವಾಗ ಆ ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗಿ ಕನ್ವರ್ಟ್ ಆಗ್ತಿದೆಯಲ್ಲ, ಆವಾಗ ಆ ಸೊಲ್ಯೂಷನ್ ಅದು ಬ್ಲೂ ಬೇಸ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಇದರ ಉಲ್ಟಾ ಬ್ಲೂನ ನಾವು ತಗೊಂಡು ಅದೇನಾದರೂ ರೆಡ್ ಆಯಿತು ಅಂತಂದರೆ ಆಗ ಅದು ನಾವು ಆ್ಯಸಿಡ್ ಅಂತ ಹೇಳ್ತೀವಿ. ಏನೂ ಡಿಫ್ರೆನ್ಸ್ ಆಗ್ತಿಲ್ಲ, ನಾನು ಹೇಗೆ ಬ್ಲೂ ತೊಗೊಂಡಿದ್ದು ಬ್ಲೂನೇ ಇದೆ, ರೆಡ್ ಇದ್ದಿತ್ತು ರೆಡ್ ತೊಗೊಂಡಿದ್ದು ರೆಡ್ಡೇ ಇದೆ ಆ ಸೊಲ್ಯೂಷನ್ ಡಿಪ್ ಮಾಡಿದಾಗ ಅಂತಂದರೆ ಇಟ್ ಈಸ್ ನ್ಯೂಟ್ರಲ್, ಇಟ್ ಈಸ್ ನೈದರ್ ಆ್ಯಸಿಡ್ ನಾರ್ ಎ ಬೇಸ್ ಅಂಥೇಳಿ ನಾವು ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಾವು ಇಲ್ಲೂ ಸಹಿತ ನೋಡಬಹುದು ಆ್ಯಸಿಡ್ ಏನಾಗುತ್ತೆ ಅಂತೇಳಿ. ಇಲ್ಲಿ ಆ್ಯಸಿಡ್ ಅಂಥೇಳಿ ಮೆನ್ಷನ್ ಮಾಡಿದ್ದೀವಿ, ಬಟ್ ಲಿಟ್ಮಸ್ ಪೇಪರನ್ನು ತೊಗೊಂಡು ನಾವು ಏನಾದರೂ ಬ್ಲೂ ಲಿಟ್ಮಸನ್ನು ಅದರಲ್ಲಿ ಡಿಪ್ ಮಾಡಿದ್ವಿ ಅಂತಂದರೆ ಆಗ ನಮಗೆ ಗೊತ್ತಾಗುತ್ತೆ ಇಟ್ ಟರ್ನ್ಸ್ ಇನ್ ಟು ದ ರೆಡ್. ಆವಾಗ ಕನ್ಫರ್ಮ್ ಆಗುತ್ತೆ ನಮಗೆ ಬಂದಿರುವಂತಹ ಪ್ರಾಡಕ್ಟ್ ಅಲ್ಲಿ ಆ್ಯಸಿಡ್ ಆಗಿ ಬಂದಿದೆ. ಇಲ್ಲಿ ರಿಯಾಕ್ಷನ್ ಬರ್ದಿರೋದ್ರಿಂದ ನಾವು ಹೇಳಬಹುದು ಸಲ್ಫ್ಯೂರಸ್ ಆ್ಯಸಿಡ್ ಅಂತ ಹೇಳಿ. ಕೇವಲ ನಾವು ಸಲ್ಫರ್ ಡೈಆಕ್ಸೈಡ್ ತೊಗೊಂಡು ಅದಕ್ಕೆ ಏನಾದ್ರು ವಾಟರ್ ಹಾಕಿದ್ವಿ ಅಂತಂದರೆ ನಾವು ಅಲ್ಲಿ ಬಂದಿರುವಂತಹ ಒಂದು ಪ್ರಾಡಕ್ಟಿಗೆ ಬ್ಲೂ ಲಿಟ್ಮಸನ್ನು ಡಿಪ್ ಮಾಡಿದ್ವಿ ಅಂತಂದರೆ ನಮಗಲ್ಲಿ ಏನಾಗಿರುತ್ತೆ, ಬ್ಲೂ ಲಿಟ್ಮಸ್ ಏನಾಗುತ್ತೆ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಏನು ಹೇಳುತ್ತೆ, ಜೊತೆಗೆ ಇಲ್ಲಿ ನಮಗೆ ಕನ್ಫರ್ಮ್ ಆಗುತ್ತೆ ನಮಗೆ ಬಂದಿರುವಂತಹ ಪ್ರಾಡಕ್ಟ್ ಇಟ್ ಈಸ್ ಆ್ಯಸಿಡ್ ಅಂತ ಹೇಳಿ. ನೆಕ್ಸ್ಟ್, ಈಗ ಇಷ್ಟೊತ್ತು ನೋಡಿದ್ವಿ ಮೆಟಲ್ಸ್ ಏನಾದರೂ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ ಹೇಗಿರುತ್ತೆ ಅಂಥೇಳಿ. ಈಗ ನೋಡೋಣ ಮೆಟಲ್ಸ್ ಏನಾದರೂ ಆ್ಯಂಡ್ ನಾನ್ ಮೆಟಲ್ಸ್ ಇವುಗಳೇನಾದರೂ ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಹೇಗಿರುತ್ತೆ ಅಂಥೇಳಿ. ಈಗ ವಾಟರ್ ಜೊತೆಗೆ ಅಂಥೇಳಿ ಬಂದಾಗ ಮೆಟಲ್ಸ್ ಯೂಶ್ವಲಿ ನೀವು ಡಿಗ್ರಿಗೆ ಹೋದಾಗ ಗೊತ್ತಾಗುತ್ತೆ. ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರೆ, ಸೋಡಿಯಂ ಮೆಟಲನ್ನು ತೊಗೊಂಡ್ಬಿಟ್ಟು ಅಲ್ಲಿ ಯೂಶ್ವಲಿ ಮಾಡಿಸ್ತಾರೆ. ಸೋಡಿಯಂ ಮೆಟಲನ್ನು ನೀವು ನೋಡಬಹುದು, ಅವ್ರೇನು ಮಾಡಿರ್ತಾರೆ, ಒಂದು ಕೆರೋಸಿನ್ ಬಾಟಲಲ್ಲಿ ಅದನ್ನು ಮೆಟಲ್ಸ್ಗಳನ್ನು ಹಾಕಿ ಸ್ಟೋರ್ ಮಾಡಿಟ್ಟಿರ್ತಾರೆ. ನೀವು ಕೇಳಬಹುದು ಅಲ್ಲಿ ಯಾಕೆ ಕೆರೋಸಿನಲ್ಲೇ ಸ್ಟೋರ್ ಮಾಡಿರ್ತಾರೆ. ಈವನ್ ವೈವಾ ಕ್ವಶನ್ಸ್ ಸಹಿತ ನಿಮಗೆ ಅದೇ ಕೇಳ್ತಾರೆ. ಸೋಡಿಯಂ ಮೆಟಲ್ಗಳನ್ನು ನಾವು ಕೆರೋಸಿನ್ ಒಂದು ಆಯಿಲಲ್ಲಿ ಯಾಕೆ ಸ್ಟೋರ್ ಮಾಡಿರ್ತೀವಿ, ಯಾಕೆ ಅದನ್ನು ನಾವು ಓಪನ್ ಏರಲ್ಲಿ ಇಡೋದಿಲ್ಲ? ಸೋಡಿಯಂ ಮೆಟಲ್ ಇದೆಯಲ್ಲ, ಇಟ್ ಈಸ್ ವೆರಿ ಹೈಲಿ ರಿಯಾಕ್ಟಿವ್ ಮೆಟಲ್. ಇದೇನಾಗುತ್ತೆ ಅಂದರೆ ನಮ್ಮ ಆಕ್ಸಿಜನ್ ಅಥವಾ ಗಾಳಿಗೆ ಸ್ವಲ್ಪ ತೆರೆದಿಟ್ರೂ ಸಹಿತ ಅದು ಈಸಿಯಾಗಿ ಫೈರ್ನ ಕ್ಯಾಚ್ ಆಗಿಬಿಡುತ್ತೆ, ಫೈರ್ ಹತ್ಕೊಬಿಡುತ್ತೆ ಸುಮ್ಮನೆ. ಗೊತ್ತಾಯ್ತಾ? ಅದೇ ಏನಾದರೂ ನಾವು ಕೆರೋಸಿನ್ ಜೊತೆಗೆ ಇಟ್ಟಾಗ ಏನಾಗುತ್ತೆ, ಅದು ಇಟ್ಸ್ ಬಿಕಮ್ ಅನ್ಸ್ಟೇಬಲ್. ಗೊತ್ತಾಗ್ತಿದೆಯಾ? ಸೊ ನಂತರ ಸ್ಟೇಬಲ್ ಆಗುತ್ತೆ, ಅಲ್ಲಿಗೆ ಅದು ರಿಯಾಕ್ಟಿವ್ ಆಗಿರೋದಿಲ್ಲ, ಇಟ್ ಬಿಕಮ್ ಲೆಸ್ ರಿಯಾಕ್ಟಿವ್. ನಂತರ ನೋಡೋದಾದರೆ ಜನರಲಿ ನಾನ್ ಮೆಟಲ್ಸ್ಗಳೇನಾಗಿರುತ್ತೆ ವಾಟರ್ ಆಗಿರೋದಿಲ್ಲ. ಆದರೆ ಇದಕ್ಕೆ ಎಕ್ಸೆಪ್ಷನಲ್ ಒಂದೇ ಒಂದಿರೋದು ಬ್ರೋಮಿನ್. ಬ್ರೋಮಿನ್ ಇದೆಯಲ್ಲ, BR ಆಗಿ ನಾವು ಬರಿತೀವಿ ಬ್ರೋಮಿನ್ ಇಟ್ಸ್ ಅ ನಾನ್ ಮೆಟಲ್, ಆದರೆ ಇಟ್ ಎಕ್ಸಿಸ್ಟ್ ಇನ್ ಅ ಲಿಕ್ವಿಡ್ ಫಾರ್ಮ್. ಗೊತ್ತಾಗ್ತಿದೆಯಾ? ಇದು ಲಿಕ್ವಿಡ್ ಫಾರ್ಮಲ್ಲಿ ಕೇವಲ ಒಂದೇ ಒಂದು ನಾನ್ ಮೆಟಲ್ ಅದು ಲಿಕ್ವಿಡ್ ಫಾರ್ಮಲ್ಲಿ ಎಕ್ಸಿಟ್ ಆಗ್ತಿದೆ ಅಂತಂದರೆ, ಎಕ್ಸಿಟ್ ಆಗ್ತಿರುವಂತಹ ಕೇವಲ ಒಂದೇ ಒಂದು ನಾನ್ ಮೆಟಲ್ ಲಿಕ್ವಿಡ್ ಯಾವುದು ಅಂದರೆ ಅದೇ ಬ್ರೋಮಿನ್ ವಾಟರ್. ಓಕೆ. ನಂತರ ನಾನ್ ಮೆಟಲ್ನ ಒಂದು ಕ್ಯಾರೆಕ್ಟರಲ್ಲಿ ಬ್ರೋಮಿನನ್ನು ನಾನು ತಗೊಂಡಲ್ಲ, ಅಲ್ಲಿ ನಾನು ಇನ್ನೊಂದು ಪಾಯಿಂಟನ್ನು ಹೇಳಬೇಕಿತ್ತು. ನಾನ್ ಮೆಟಲ್ ಇದೆಯಲ್ಲ, ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ವಾಟರ್ ಜೊತೆಗಿದು ರಿಯಾಕ್ಟ್ ಆಗೋದೇ ಇಲ್ಲ. ಹಾಗೆ ನಾನ್ ಮೆಟಲ್ ನೆನ್ಪಿಟ್ಕೊಳ್ಳಿ. ಹಾಗೆ ಈ ನಾನ್ ಮೆಟಲ್ ರಿಯಾಕ್ಟಿವ್ ಇನ್ ಏರ್, ಗಾಳಿ ಜೊತೆಗಿದು ರಿಯಾಕ್ಟಿವ್ ಆಗಿರುತ್ತೆ, ಆದರೆ ವಾಟರ್ ಜೊತೆಗೆ ರಿಯಾಕ್ಟಿವ್ ಆಗಿರೋದಿಲ್ಲ.
ಆದರೆ ಮೆಟಲ್ ಏನಾಗಿರುತ್ತೆ, ವಾಟರ್ ಜೊತೆಗೂ ರಿಯಾಕ್ಟಿವ್ ಆಗಿದೆ, ಹಾಗೆ ಆಕ್ಸಿಜನ್ ಜೊತೆ ಆರ್ ಏರ್ ಜೊತೆಗೂ ಸಹಿತ ರಿಯಾಕ್ಟಿವ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಬಟ್ ಮೇಡಮ್ ನೀವಿಲ್ಲಿ ಹೇಳಿದ್ರಿ ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ ಸಲ್ಫರ್ ಇಟ್ಸ್ ಬೇಸ್ ಅಂತ ಹೇಳಿದ್ರಿ, ಆದರೆ ನೀವಿಲ್ಲಿ ಹೇಳ್ತಾ ಇದ್ದೀರಾ ಬೇಸ್ ಇದು ವಾಟರ್ ಜೊತೆಗೆ ರಿಯಾಕ್ಟ್ ಆಗಲ್ಲ ಅಂಥೇಳಿ, ಆದರೆ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಹೇಗೆ ಸಾಧ್ಯ? ನೀವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ, ನಾನು ಹೇಳಿದೆ ಮೆಟಾಲಿಕ್ ಆಕ್ಸೈಡ್ಸ್ಗಳನ್ನು ಯೂಶ್ವಲಿ ದೇ ಆರ್ ಬೇಸಿಕ್ ಅಂತ ಹೇಳ್ತೀವಿ. ಅವುಗಳನ್ನು ನಾವೇನಾದರೂ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ವಿ, ಎನಿಥಿಂಗ್ HCl ಆಗಿರ್ಬೋದು, H2SO4 ಆಗಿರಬಹುದು, HNO3 ಆಗಿರ್ಬೋದು, ಎನಿಥಿಂಗ್ ಯಾವುದೇ ಆ್ಯಸಿಡ್ಗಳಾಗಿರ್ಬೋದು, ಅವುಗಳ ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ನಮಗೆ ಅಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ, ತಟಸ್ಥೀಕರಣ ಆಗುತ್ತೆ. ಆಗ ನಮಗೆ ಒಂದು ವಾಟರ್ ಹಾಗೆ ಇನ್ನೊಂದು ಸಾಲ್ಟ್ ಸಿಗುತ್ತೆ. ಸಾಲ್ಟ್ ಅಂತಂದರೆ ಅಲ್ಲಿ ಏನಾಗಿರಬೇಕು, ಒಂದು ಮೆಟಲ್ ಇರುತ್ತೆ, ಹಾಗೆ ಇನ್ನೊಂದು ಯಾವುದಾದ್ರೂ ಅಯಾನ್ಸ್ಗಳು ಅಲ್ಲಿ ಆ್ಯಡ್ ಆಗಿರುತ್ತೆ. ಅದೇ ರೀತಿಯಾಗಿ ನೀವಿಲ್ಲಿ ಗಮನಿಸಬೇಕಾಗಿರೋದು ಬೇಸ್ ಬಗ್ಗೆ ನಾನು ಮಾತಾಡಿದೆ, ಆದರೆ ಇನ್ನೊಂದು ನೀವು ಮೆಟಾಲಿಕ್ ಆಕ್ಸೈಡ್ ಇದೆ, ಹಾಗಿದ್ರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ಗಳು ಏನಾಗಿ ಆ್ಯಕ್ಟ್ ಮಾಡುತ್ತೆ? ನಾನ್ ಮೆಟಾಲಿಕ್ ಆಕ್ಸೈಡ್ಸ್ಗಳು ಏನಾಗಿ ಆ್ಯಕ್ಟ್ ಮಾಡುತ್ತೆ? ಅಫ್ಕೋರ್ಸ್ ನೀವು ಗೆಸ್ ಮಾಡಬಹುದು, ದೇ ಆರ್ ಅಸಿಡಿಕ್ ಇನ್ ನೇಚರ್. ಈಗ ಈ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ಗಳನ್ನು ನಾವೇನಾದರೂ ಬೇಸ್ ಜೊತೆಗೆ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಆಗೇನಾಗುತ್ತೆ, NaOH ಆಗಿರಬಹುದು, KOH ಆಗಿರ್ಬೋದು, ಅಲ್ಲೇನಾಗುತ್ತೆ ನಮಗೆ ಅಲ್ಲೂ ಸಹಿತ ತಟಸ್ಥೀಕರಣ ಆಗುತ್ತೆ, ಅಲ್ಲಿ ಮತ್ತು ನಮಗೆ ವಾಟರ್ ಸಿಗುತ್ತೆ, ಹಾಗೆ ಇನ್ನೊಂದು ಸಾಲ್ಟ್ ಸಿಗುತ್ತೆ. ಸೊ ಗೊತ್ತಾಗ್ತಿದೆಯಾ? ಒಂದು ಸಿಂಪಲಲ್ಲಿ ಕಾನ್ಸೆಪ್ಟಲ್ಲಿ ಹೆಚ್ಚು ನೀವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಆದರೂ ಸಹಿತ ನಾನು ನಿಮಗಿಲ್ಲಿ ಡೌಟನ್ನು ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಏನಪ್ಪ ಅಂತಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ಆದರೆ ನೀವಿಲ್ಲಿ ಅದು ಹೇಗೆ ವಾಟರ್ ಜೊತೆಗೆ ರಿಯಾಕ್ಟ್ ಆಗಲ್ಲ ಅಂತ ಹೇಳ್ತಿದ್ದೀರಾ ನಾನ್ ಮೆಟಲ್, ಆದರೆ ಇಲ್ಲಿ ರಿಯಾಕ್ಟ್ ಆಗ್ತಿದೆ ಅಂಥೇಳಿ ಗಮನಿಸಿ ನೋಡಿ. ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ಇಲ್ಲಿ ಸಲ್ಫರನ್ನು ನಾನು ಹೇಳ್ತಾ ಇರೋದು ಇಟ್ ಈಸ್ ನಾನ್ ಮೆಟಲ್ ಅಂಥೇಳಿ, ನಾನ್ ಮೆಟಲ್ ಅಂತ ಹೇಳ್ತಿದ್ದೀನಿ. ಆದರೆ ಇಲ್ಲಿ ಇಟ್ ಎಕ್ಸಿಸ್ಟ್ ಇನ್ ನಾನ್ ಮೆಟಾಲಿಕ್ ಆಕ್ಸೈಡ್, ಇದು ಆಕ್ಸೈಡ್ ಫಾರ್ಮಲ್ಲಿದೆ. ಗೊತ್ತಾಗ್ತಿದೆಯಾ? ಇದು ನಾನ್ ಮೆಟಲ್, ಆದರೆ ನಾನ್ ಮೆಟಲ್ನ ಒಂದು ಫಾರ್ಮ್ ಇದು, ಆದರೆ ನಾನ್ ಮೆಟಲ್ಲೇ ಅಲ್ಲ. ಸೊ ಹೇಳ್ಬಹುದು ನಾನ್ ಮೆಟಲ್ ಏನಾಗ್ತಿದೆ, ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ, ಸೊ ಅಲ್ಲಿ ನಮಗೆ ಆ್ಯಸಿಡ್ ಸಿಗ್ತಾ ಇದೆ. ಗೊತ್ತಾಗ್ತಿದೆಯಾ? ಈಗ ಕನ್ಫ್ಯೂಷನ್ ಹೋಯಿತು ಅಂತ ಅನ್ಕೋತೀನಿ. ಜನರಲಿ ನಾನ್ ಮೆಟಲ್ಸ್ಗಳೇನಾಗಿರುತ್ತೆ, ವಾಟರ್ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ, ಬಟ್ ಇಟ್ ಈಸ್ ರಿಯಾಕ್ಟಿವ್ ಇನ್ ಏರ್, ಹಾಗೆ ದೇ ಕ್ಯಾನ್ ಬಿ ಸ್ಟೋರ್ಡ್ ಇನ್ ವಾಟರ್. ಆದರೆ ನೀವು ಮೆಟಲ್ ಅಂತೇಳಿ ತೊಗೊಂಡ್ವಿ ಅಂತಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೋಡಿಯಂ ಮೆಟಲ್ಗಳನ್ನು ನಾವೇನು ಮಾಡ್ತೀವಿ, ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ. ಈಗ ನೋಡೋಣ, ವಾಟರ್ ಆಯಿತು, ಹಾಗೆ ಆಕ್ಸಿಜನ್ ಆಯಿತು. ಈಗ ಹೇಗೆ ನಾನ್ ಮೆಟಲ್ ಹಾಗೆ ಮೆಟಲ್ ಆ್ಯಸಿಡ್ಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ? ಆಗಲ್ಲ. ನೋಡ್ತಾ ಬರೋಣ. ಈಗ ನಿಮಗೆ ಒಂದು ನೆನ್ಪಿಡ್ಕೋಬೇಕು, ಮೆಟಲ್ಸ್ಗಳೇನು, ಮೆಟಾಲಿಕ್ ಆಕ್ಸೈಡ್ ಅಂದರೆ ಅದರ ಒಂದು ಫಾರ್ಮ್ ಇದೇನಾಗುತ್ತೆ, ಬೇಸಿಕ್ ಫಾರ್ಮಲ್ಲಿದೆ. ಹಾಗೆ ನಾನ್ ಮೆಟಲ್ ಏನಿದೆ ಅಲ್ವಾ, ಇದು ಆ್ಯಸಿಡ್ ಫಾರ್ಮಲ್ಲಿದೆ, ನಾನ್ ಮೆಟಾಲಿಕ್ ಆಕ್ಸೈಡು. ಇದನ್ನೇ ನೀವು 10th ಸ್ಟ್ಯಾಂಡರ್ಡ್ನ ಐ ಥಿಂಕ್ 3rd or 4th ಚಾಪ್ಟರಲ್ಲಿ ಇದನ್ನೇ ಮತ್ತೆ ಓದ್ತೀರಾ. ಸೊ ಪ್ಲೀಸ್ ನೆನ್ಪಿಡ್ಕೊಳ್ಳಿ, ಹಾಗೆ ನಿಮ್ಮ ಡೈಲಿ ಲೈಫಿಗೆ ಅಪ್ಲೈ ಮಾಡ್ಕೊಂಬಿಡಿ, ಪಕ್ಕಾ ಮರ್ತೇ ಹೋಗೋದಿಲ್ಲ. ಈಗೇನಾದರೂ ಯಾವುದಾದ್ರೂ ಒಂದು ಮೆಟಲನ್ನು ನೀವು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಮಾಡಿದ್ರಿ ಅಂತಂದರೆ ನೀವು ಗಮನಿಸಿ, ನಾನ್ ಮೆಟಾಲಿಕ್ ಆಕ್ಸೈಡ್ ಇಟ್ ಮೀನ್ಸ್ ಬೇಸ್ ಕ್ಯಾನ್ ಬಿ ರಿಯಾಕ್ಟ್ ವಿತ್ ಆ್ಯಸಿಡ್. ಸೊ ಅಲ್ಲಿಗೆ ರಿಯಾಕ್ಟ್ ಆಗಬಹುದು. ಇದು ಅಂದರೆ ಮೆಟಲ್ಸ್ಗಳು ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ನೀವು ಗಮನಿಸಬೇಕು. ಅಲ್ಲಿಗೆ ರಿಯಾಕ್ಷನ್ ಆಗುತ್ತೆ, ರಿಯಾಕ್ಷನ್ ಆಗಿ ಹೈಡ್ರೋಜನನ್ನು ಲಿಬರೇಟ್ ಮಾಡ್ತಿದೆ. ಹೈಡ್ರೋಜನ್ ಲಿಬರೇಟ್ ಆಗ್ತಿರೋ ಕಾರಣ, ಗ್ಯಾಸ್ ಲಿಬರೇಟ್ ಆಗ್ತಿರೋ ಕಾರಣ ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತಿದೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಜೊತೆಗೆ ಇಲ್ಲಿ ಒಂದು ಸೌಂಡ್ ಬರ್ತಾ ಇದೆ, ಪಾಪ್ ಸೌಂಡ್ ಬರ್ತಾ ಇದೆ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ನಾನ್ ಮೆಟಾಲಿಕ್ ಆಕ್ಸೈಡ್ ಅದನ್ನು ಏನಂತ ಕರಿತೀವಿ ನಾವು, ಇದು ಆ್ಯಸಿಡಿಕ್ ಫಾರ್ಮ್ ಅಂತ ಹೇಳ್ತೀವಿ. ಆ್ಯಸಿಡಿಕ್ ಫಾರ್ಮ್ ಅಂದರೆ ಆ್ಯಸಿಡ್ ಮತ್ತು ಆ್ಯಸಿಡ್ ಅಲ್ಲಿಗೆ ನಾವು ಹೇಳ್ಬೋದು ರಿಯಾಕ್ಟ್ ಆಗಲ್ಲ. ಗೊತ್ತಾಗ್ತಿದೆಯಾ? ನಾನ್ ಮೆಟಲ್ಸ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ, ಬಟ್ ಇಟ್ ಕ್ಯಾನ್ ಬಿ ರಿಯಾಕ್ಟ್ ವಿತ್ ಅ ಬೇಸ್. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಈಗ ನಾವು ಕಾಪರ್ನ ನಾವೇನಂತ ಹೇಳ್ತೀವಿ, ಇಟ್ ಈಸ್ ಅ ಮೆಟಲ್ ಗೊತ್ತಿದೆ ಅಲ್ವಾ? ಕಾಪರ್ ಈ ಮೆಟಲ್ ನಾವೇನಾದರೂ ಡೈಲ್ಯೂಟ್ HCl ಜೊತೆಗೆ ಹಾಕಿದ್ವಿ ಅಂದರೆ, ಯಾಕೆ ಡೈಲ್ಯೂಟ್ ಕೆಲವೊಮ್ಮೆ ಕಾನ್ಸಂಟ್ರೇಟೆಡ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ ನೀರಿನ ಪ್ರಮಾಣ ಹೆಚ್ಚಿರುತ್ತೆ ಡೈಲ್ಯೂಟಲ್ಲಿ.
ಆದರೆ ಕಾನ್ಸಂಟ್ರೇಟೆಡಲ್ಲಿ ಏನಾಗಿರುತ್ತೆ ಅಂದರೆ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ಆದರೆ ಆ್ಯಸಿಡ್ನ ಪ್ರಮಾಣ ಹೆಚ್ಚಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಈ ರೀತಿ ನೋಡೋದಾದರೆ ಇಲ್ಲಿ ಡೈಲ್ಯೂಟ್ HClನ ಅಂದರೆ ಆ್ಯಸಿಡ್ ಪ್ರಮಾಣ ಅಲ್ಲಿ ಕಡಿಮೆ ಇದೆ, ಗಮನಿಸಬೇಕು. ಈಗ ಕಾಪರ್ ಮೆಟಲ್ನ ನಾವೇನಾದರೂ ಡೈಲ್ಯೂಟ್ HCl ಜೊತೆಗೆ ಹಾಕಿದ್ವಿ ಅಂದರೆ ಈವನ್ ಅದಕ್ಕೆ ನಾವು ಎಕ್ಸ್ಟ್ರಾ ಎನರ್ಜಿ ಹೀಟ್ ಕೊಡ್ತಾ ಇದ್ದೀವಿ ಅಂದರೂ ಸಹಿತ ಅಲ್ಲಿ ರಿಯಾಕ್ಷನ್ ಆಗೋದಿಲ್ಲ. ಆದರೆ ಕಾನ್ಸಂಟ್ರೇಟೆಡ್ H2SO4 ಹಾಕಿದ್ವಿ ಅಂತಂದರೆ ಆಗೇನಾಗುತ್ತೆ, ಈವನ್ ನಾವು ಹೀಟ್ ಕೊಡದೇ ಇದ್ರೂ ಸಹಿತ ಅಲ್ಲಿ ರಿಯಾಕ್ಷನ್ ಆಗುತ್ತೆ. ಹಾಗಿದ್ರೆ ಥಿಂಕ್ ಮಾಡಿ, ನಾವೇನಾದರೂ ಕಾಪರ್ಗೆ ಡೈಲ್ಯೂಟ್ HCl ಬದಲು ಕಾನ್ಸಂಟ್ರೇಟೆಡ್ HClನ್ನು ಕೊಟ್ವಿ ಅಂತಂದರೆ ರಿಯಾಕ್ಷನ್ ಆಗುತ್ತಾ? ಆಗಲ್ವಾ? ಆಗೋದಾದರೆ ಯಾವ ಪ್ರಾಡಕ್ಟ್ ಬರುತ್ತೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಂತರ ಮೆಟಲ್, ಈಗ ನಾವು ಬೇಸ್ ಜೊತೆಗೆ ರಿಯಾಕ್ಟ್ ಮಾಡೋದಾದರೆ ಕೇವಲ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ನೋಡಿದ್ದಾಯಿತು. ಈಗ ಬೇಸ್ ಜೊತೆಗೆ ನೋಡೋದಾದರೆ ಅದರಲ್ಲಿ NaOH, NaOH ಆರ್ KOH ಇವೆಲ್ಲವೂ ಬೇಸ್. OH ಗ್ರೂಪ್ ಇತ್ತು ಅಂದರೆ ಇಟ್ ಮೀನ್ಸ್ ಇಟ್ ಈಸ್ ಬೇಸ್ ಅಂಥೇಳಿ, ಹೆಚ್ಚಿತ್ತು ಅಂದರೆ ಇಟ್ ಈಸ್ ಆ್ಯಸಿಡ್ ಅಂಥೇಳಿ. ಸೊ ಆವಾಗ ನಿಮಗೆ ಕೆಮಿಕಲ್ ಫಾರ್ಮುಲಾ ನೋಡೋದ್ರ ಮೂಲಕವೂ ನೀವು ಗೆಸ್ ಮಾಡಬಹುದು. ಅಲ್ಲೇನಾಗುತ್ತೆ, ಇಲ್ಲೂ ಸಹಿತ ಹೈಡ್ರೋಜನ್ ಲಿಬರೇಟ್ ಆಗ್ತಿದೆ. ನಾನ್ ಮೆಟಲ್ ಜೊತೆಗೆ ನಾವೇನಾದರೂ ಬೇಸನ್ನು ರಿಯಾಕ್ಟ್ ಮಾಡಿದ್ವಿ ಅಂದರೆ ಅಲ್ಲಿ ಆ್ಯಕ್ಚುಲಿ ಕಾಂಪ್ಲೆಕ್ಸ್ ರಿಯಾಕ್ಷನನ್ನು ನೋಡಬಹುದು. ನೆಕ್ಸ್ಟ್ ನೋಡೋದಾದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಸ್ಥಾನಪಲ್ಲಟ ಕ್ರಿಯೆಗಳು. ಇದಕ್ಕೆ ನೀವು ಇದನ್ನು ತಿಳ್ಕೊಬೇಕು ಅಂತಂದರೆ ಇಲ್ಲಿ 2 ಮೆಟಲ್ಗಳನ್ನು ನಾವು ಯೂಸ್ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ. 2 ಮೆಟಲ್ ಫಾರ್ಮ್ಸ್ಗಳನ್ನು, ಅದು ಡೈರೆಕ್ಟ್ ಮೆಟಲ್ ಅಲ್ಲ, ಅದರ ಫಾರ್ಮ್ಗಳನ್ನು ನಾವು ಯೂಸ್ ಮಾಡಿದ್ದೀವಿ. ಇಲ್ಲಿ ಯಾವಾಗ ರಿಯಾಕ್ಷನ್ ಆಗೋಕ್ಕೆ ಸಾಧ್ಯ ಹೇಗಾಗುತ್ತೆ ಅಂತಂದರೆ ರಿಯಾಕ್ಟಿವಿಟಿ ಸೀರೀಸ್ ಅಂತ ಹೇಳಿ ಬರುತ್ತೆ, 10th ಸ್ಟ್ಯಾಂಡರ್ಡಲ್ಲಿ ಬರುತ್ತೆ ನಿಮಗೆ, ಅದು ಸಹಿತ ನಿಮಗೆ ಮುಖ್ಯ. ಅದರ ಒಂದು ಬೇಸಿಸ್ ಮೇಲೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗೋದು. ಯಾವ ಒಂದು ಮೆಟಲ್ಗಳು ಹೈಲಿ ರಿಯಾಕ್ಟಿವ್ ಆಗಿರುತ್ತೋ ಆ ಮೆಟಲ್ ಏನು ಮಾಡುತ್ತೆ, ಲೆಸ್ ರಿಯಾಕ್ಟಿವ್ ಇರುವಂತಹ ಮೆಟಲ್ಗಳನ್ನು ರೀಪ್ಲೇಸ್ ಮಾಡುತ್ತೆ. ಇಲ್ಲಿ ಜಿಂಕ್ ಏನಾಗಿದೆ, ಇಟ್ ಈಸ್ ಹೈಲಿ ರಿಯಾಕ್ಟಿವ್ ದ್ಯಾನ್ ದ ಕಾಪರ್. ಅದಕ್ಕೋಸ್ಕರ ಏನಾಗುತ್ತೆ, ಈ ಒಂದು ಹೈಲಿ ರಿಯಾಕ್ಟಿವ್ ಮೆಟಲ್ ಲೆಸ್ ರಿಯಾಕ್ಟಿವ್ ಮೆಟಲನ್ನು ರೀಪ್ಲೇಸ್ ಮಾಡಿ ಅದರ ಜಾಗಕ್ಕೆ ಇದು ಹೋಗಿ ಕೂತ್ಕೊಳ್ಳುತ್ತೆ. ಹಾಗೇನಾಗುತ್ತೆ, ಜಿಂಕ್ ಸಲ್ಫೇಟ್ ಆಗುತ್ತೆ, ಬಟ್ ಕಾಪರ್ ಹಾಗೆ ಉಳ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನನ್ನು ಹೇಳ್ಬೋದು. ಇದೇ ನಿಮಗೆ ಡೆಫಿನೇಷನು ಸಹಿತ. ವೆನ್ ಮೆಟಲ್ ವಿತ್ ಹೈಲಿ ರಿಯಾಕ್ಟಿವ್ ಮೆಟಲ್ ರಿಯಾಕ್ಟ್ಸ್ ವಿತ್ ಲೆಸ್ ರಿಯಾಕ್ಟಿವ್ ಮೆಟಲ್ ಸಲ್ಫೇಟ್ಸ್ ಆರ್ ಎನಿಥಿಂಗ್, ಹಾಗೇನಾಗುತ್ತೆ, ಇಟ್ ರೀಪ್ಲೇಸಸ್. ಅದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ನಂತರ ನೋಡೋದಾದರೆ ಮೆಟಲ್ ಮತ್ತು ನಾನ್ ಮೆಟಲ್ಸ್ಗಳ ಯೂಸಸ್ನ ನೋಡ್ತೀವಿ. ಮೆಟಲ್ಸ್ಗಳ ಯೂಸಸ್ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆದರೆ ನಾನ್ ಮೆಟಲ್ಸ್ಗಳನ್ನು ನಾವು ಫರ್ಟಿಲೈಸರ್ಸ್ಗಳಲ್ಲಿ, ಗೊಬ್ಬರಗಳಲ್ಲಿ ನೋಡ್ತೀವಿ, ರಸಗೊಬ್ಬರಗಳಲ್ಲಿ ನೋಡ್ತೀವಿ. NPK ಕೇಳಿರ್ತೀರಲ್ವ ಅಲ್ಲಿ, ಹಾಗೆ ವಾಟರ್ ಪ್ಯೂರಿಫಿಕೇಷನಲ್ಲಿ ಅಫ್ಕೋರ್ಸ್, ಹಾಗೆ ಆ್ಯಂಟಿಸೆಪ್ಟಿಕ್ ರಿಯಾಕ್ಷನ್ಸ್ಗಳಲ್ಲಿ ಒಂದು ಸೊಲ್ಯೂಷನ್ಸ್ಗಳಿರುತ್ತಲ್ವ, ನಾವು ಥರ್ಮೋಮೀಟರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ನೋಡಿರ್ತೀರ, ಕ್ಲಾಸ್ಗಳಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಹಾಗೆ ಕ್ರ್ಯಾಕರ್ಸ್ಗಳಲ್ಲೂ ಸಹಿತ ಇದು ಆ್ಯಕ್ಚುಲಿ ಕ್ರ್ಯಾಕರ್ಸಲ್ಲಿ ಯೂಸ್ ಮಾಡುವಂತಹ ನಾನ್ ಮೆಟಲ್ ಯಾವುದು? ಇಟ್ಸ್ ಅ ಕ್ವಶನ್ ಟು ಯು. ಆಪ್ಷನ್ಸ್ ಆರ್ ನೀವು ಗೆಸ್ ಮಾಡಬಹುದು ಅನ್ನೋದಾದರೆ ಸಲ್ಫರ್ ಆ್ಯಕ್ಚುಲಿ ಇರುತ್ತೆ, ಸಲ್ಫರ್. ಹಾಗೆ ಫರ್ಟಿಲೈಸರ್ಸ್ಗಳ ಬಗ್ಗೆ ಹೇಳಿದೆ. ವಾಟರ್ ಪ್ಯೂರಿಫಿಕೇಷನಲ್ಲಿ ನೀವು ಪೊಟ್ಯಾಷಿಯಮ್ ಯೂಸ್ ಮಾಡಿರ್ತೀರ, ಕ್ಲೋರಿನ್ ಯೂಸ್ ಮಾಡಿರ್ತೀರ, ಆಲಮ್ ಹೇಳ್ತೀವಿ. ಈ ರೀತಿಯಾಗಿ 4th ಚಾಪ್ಟರ್ ಆಗಿದೆ. ಸೊ ನಿಮಗೇನಾದರೂ ರಿಯಾಕ್ಟಿವಿಟಿ ಸೀರೀಸ್ ಬೇಕು, ಯಾವಾಗ ಯಾವ ಮೆಟಲ್ ಇನ್ನೊಂದು ಮೆಟಲನ್ನು ರೀಪ್ಲೇಸ್ ಮಾಡುತ್ತೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೋಟ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ. ಹೈಲಿ ರಿಯಾಕ್ಟಿವ್ ಮೆಟಲ್ ಆಗಿರುತ್ತೆ ಪೊಟ್ಯಾಷಿಯಮ್, ಹಾಗೆ ನೆಕ್ಸ್ಟ್ ಬರುತ್ತೆ ಸೋಡಿಯಂ, ಹಾಗೆ ಕ್ಯಾಲ್ಶಿಯಮ್, ನೆಕ್ಸ್ಟ್ ಮೆಗ್ನೀಷಿಯಮ್. ಈ ರೀತಿಯಾಗಿ ನಾನು ಬರಿತಾ ಹೋಗ್ತಿದ್ದೀನಿ. ಮೆಗ್ನೀಷಿಯಮ್ ಆದಮೇಲೆ ಅಲ್ಯೂಮಿನಿಯಂ, ನೆಕ್ಸ್ಟ್ ಜಿಂಕ್, ಹಾಗೆ ಐರನ್. ಈ ರೀತಿಯಾಗಿ ನಿಮಗೆ ಕೇಳ್ತಾರೆ ಎಕ್ಸಾಮಲ್ಲಿ, ಯಾಕೆ ಜಿಂಕ್ ಸಲ್ಫೇಟನ್ನು ಜಿಂಕ್ ಐರನ್ ಸಲ್ಫೇಟನ್ನು ರೀಪ್ಲೇಸ್ ಮಾಡಿ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸಿಯಾಗಿ ಆಗುತ್ತೆ ಯಾವಾಗ ನಾವು ಐರನ್ ಸಲ್ಫೇಟ್ ಆ್ಯಂಡ್ ಜಿಂಕನ್ನು ಯೂಸ್ ಮಾಡಿದ್ವಿ ಅಂತ ಅಂದರೆ, ಆ ಥರ ಕೇಳಿದ್ರೆ ನಿಮ್ಮ ಆನ್ಸರ್ ಆವಾಗ ಜಿಂಕ್ ಮೆಟಲ್ ಏನಾಗಿರುತ್ತೆ, ಇಟ್ಸ್ ಅ ಹೈಲಿ ರಿಯಾಕ್ಟಿವ್ ದ್ಯಾನ್ ದ ಐರನ್. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ನೋಡ್ಬೋದು. ಈವನ್ ನೀವು ತಿಳ್ಕೊಳ್ಳಿ, ಸಿಲ್ವರ್ ಇದೆಯಲ್ಲ, ಇಟ್ ಈಸ್ ಹೈಲಿ ರಿಯಾಕ್ಟಿವ್ ದ್ಯಾನ್ ದ ಗೋಲ್ಡ್. ಇದು ಗೊತ್ತಿರಲಿ. ಇವೆರಡಕ್ಕಿಂತನೂ ಹೈಲಿ ರಿಯಾಕ್ಟಿವ್ ಯಾವುದು ಅಂದರೆ ಮರ್ಕ್ಯುರಿ. ಇದು ಕಾಮನ್, ನೀವು ಗೆಸ್ ಮಾಡಬಹುದು.
ಆದರೆ ಮರ್ಕ್ಯುರಿ ಪೊಟ್ಯಾಷಿಯಮ್ಗಿಂತ ಏನು ರಿಯಾಕ್ಟಿವ್ ಅಲ್ಲ. ಪೊಟ್ಯಾಷಿಯಮ್ ಇಸ್ ಹೈಲಿ ರಿಯಾಕ್ಟಿವ್ ದ್ಯಾನ್ ದ ಮರ್ಕ್ಯುರಿ. ಗೊತ್ತಾಗ್ತಿದೆಯಾ? ಇದಿಷ್ಟು ನಿಮಗೆ ಕಾನ್ಸೆಪ್ಟ್ಸ್ ಆಯಿತು. ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಸಹಿತ ನಾವು ನೋಡ್ತಾ ಬರೋಣ ಇವಾಗ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್? ನಿಮಗೆ ಗೊತ್ತಿದೆ ಇವಾಗ ಆಲ್ರೆಡಿ ಮೆಟಲ್ಸ್ಗಳನ್ನು ನಾವೇನು ಮಾಡಬಹುದು, ಥಿನ್ ಶೀಟ್ಸ್ಗಳಾಗಿ ಕನ್ವರ್ಟ್ ಮಾಡಬಹುದು, ಅದನ್ನು ಬೀಟ್ ಮಾಡಬಹುದು. ಅಂತಹ ಪ್ರಾಪರ್ಟಿನ ನಾವೇನಂತ ಕರಿತೀವಿ? ಮ್ಯಾಲಿಯಬಿಲಿಟಿನ ಅಥವಾ ಡಕ್ಟೈಲ. ನೆನಪು ಮಾಡ್ಕೊಳ್ಳಿ. ಈಗ ಇಲ್ಲಿಗೆ ಆಪ್ಷನ್ಸನ್ನು ನೋಡಿ. ಜಿಂಕ್, ಫಾಸ್ಫರಸ್, ಸಲ್ಫರ್, ಆಕ್ಸಿಜನ್ ಇದೆ. ಅಫ್ಕೋರ್ಸ್ ನಾನು ಆನ್ಸರನ್ನು ಕೊಟ್ಟಿದ್ದೀನಿ ಜಿಂಕ್ ಅಂಥೇಳಿ. ನಿಮಗೀಗ ಆಲ್ರೆಡಿ ನಾವು ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ದ ಐರನ್ ಅಂಥೇಳಿ ಅಲ್ವಾ. ಅದೇ ರೀತಿಯಾಗಿ ನೀವು ಹೇಳ್ಬಹುದು ಜಿಂಕ್ ಇಟ್ಸ್ ಅ ಮೆಟಲ್, ಸೊ ಇಟ್ ಕ್ಯಾನ್ ಬಿ ಬೀಟನ್ ಇನ್ ಟು ಥಿನ್ ಶೀಟ್ಸ್ ಅಂತ ಹೇಳಿ. ಫಾಸ್ಫರಸ್, ಸಲ್ಫರ್ ಗೊತ್ತಿದೆ ನಿಮಗೀಗ, ಸಲ್ಫರ್ ಆಲ್ರೆಡಿ ಗೊತ್ತಿದೆ, ಇಟ್ಸ್ ಅ ನಾನ್ ಮೆಟಲ್ ಅಂಥೇಳಿ. ಹಾಗೆ ಫಾಸ್ಫರಸ್, ಆಕ್ಸಿಜನ್ ಇವೆಲ್ಲವೂ ನಾನ್ ಮೆಟಲ್. ಅದಕ್ಕೋಸ್ಕರ ನಾವು ಇವುಗಳನ್ನು ಥಿನ್ ಶೀಟ್ಸ್ಗಳಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಜಿಂಕ್ ಇಸ್ ಎ ಮೆಟಲ್ ವಿತ್ ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟೈಲ್, ವೇರ್ ಆಸ್ ಫಾಸ್ಫರಸ್, ಸಲ್ಫರ್ ಆ್ಯಂಡ್ ಆಕ್ಸಿಜನ್ ಆರ್ ನಾನ್ ಮೆಟಲ್ ವಿಚ್ ಲ್ಯಾಕ್ ಮ್ಯಾಲಿಯಬಿಲಿಟಿ ಆ್ಯಂಡ್ ಡಕ್ಟಿಲಿಟಿ. ಅವುಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? ಆಲ್ ಮೆಟಲ್ಸ್ ಆರ್ ಡಕ್ಟೈಲ್, ಆಲ್ ನಾನ್ ಮೆಟಲ್ಸ್ ಆರ್ ಡಕ್ಟೈಲ್, ಜನರಲಿ ಮೆಟಲ್ಸ್ ಆರ್ ಡಕ್ಟೈಲ್, ಸಮ್ ಮೆಟಲ್ಸ್ ಆರ್ ಡಕ್ಟೈಲ್. ಯಾವುದಾಗಿರ್ಬೋದು? ತನ್ಯತೆ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಈ ಕ್ವಶನಿಗೆ ನೀವೇ ಆನ್ಸರ್ ಮಾಡ್ತೀರಾ ಅಂತ ಹೇಳಿ ನಾನು ಅನ್ಕೋತೀನಿ. ಸೆಕೆಂಡ್ ಕ್ವಶನಿಗೆ ಈ 4 ಆಪ್ಷನ್ಸ್ಗಳಲ್ಲಿ ಕರೆಕ್ಟ್ ಆಗಿರುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಗೊತ್ತಾಗಲಿಲ್ಲ ಅಂದರೂ ಸಹಿತ ನೀವು ಕೇಳ್ಬೋದು. ಹಾಗೆ ಅವುಗಳಿಗೆ ಆನ್ಸರ್ ಬೇಕಾಯಿತು ಅಂದ್ರೂ ಸಹಿತ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದನೂ ಸಹಿತ ಕೇಳ್ಬೋದು. ನೆಕ್ಸ್ಟ್ ಬರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಕ್ವಶನನ್ನು ನೋಡಿ. ಫಾಸ್ಫರಸ್ ಈಸ್ ಎ ವೆರಿ ಡ್ಯಾಶ್ ನಾನ್ ಮೆಟಲ್. ಫಾಸ್ಫರಸ್ ಇಟ್ಸ್ ಎ ನಾನ್ ಮೆಟಲ್ ಗೊತ್ತಿದೆ, ಆದರೆ ರಿಯಾಕ್ಟಿವಾ ಆರ್ ನಾನ್ ರಿಯಾಕ್ಟಿವಾ ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ಎ ರಿಯಾಕ್ಟಿವ್ ಮೆಟಲ್. ಮೆಟಲ್ಸ್ ಆರ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಆ್ಯಕ್ಚುಲಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಲ್ವಾ. ಆ್ಯಕ್ಚುಲಿ ಡ್ಯಾಶ್ ಅಲ್ಲಿ ಬರಬೇಕಿತ್ತು. ಮೆಟಲ್ಸ್ ಆರ್ ಡ್ಯಾಶ್ ಕಂಡಕ್ಟರ್ಸ್ ಆಫ್ ಹೀಟ್. ಅಫ್ಕೋರ್ಸ್ ನೀವು ಹೇಳಬಹುದು ಈಸಿಯಾಗಿ, ಮೆಟಲ್ಸ್ಗಳೇನಾಗಿರುತ್ತೆ ಯೂಶ್ವಲಿ ದೇ ಆರ್ ದ ಗುಡ್ ಕಂಡಕ್ಟರ್ಸ್, ವಾಹಕಗಳಾಗಿರ್ತವೆ. ಆದರೆ ನಾನ್ ಮೆಟಲ್ಸ್ಗಳೇನಾಗಿರುತ್ತೆ ದೇ ಆರ್ ದ ಬ್ಯಾಡ್ ಕಂಡಕ್ಟರ್ಸ್. ಹಾಗೆ ಐರನ್ ಈಸ್ ಅ ಡ್ಯಾಶ್ ರಿಯಾಕ್ಟಿವ್ ದ್ಯಾನ್ ದ ಕಾಪರ್. ಈಗ ಆಲ್ರೆಡಿ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಆದರೆ ಜಿಂಕ್ ಮತ್ತು ಐರನ್ ಬಗ್ಗೆ ನಾನು ಹೇಳಿದ್ದೆ. ಕಾಪರ್ ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ ನೀವು ನೋಡೋದಾದರೆ ಜಿಂಕ್ ಕೆಳಗಡೆ ಐರನ್ ಬರುತ್ತೆ, ಐರನ್ ನಂತರ ಲೆಡ್ ಬರುತ್ತೆ, ಲೆಡ್ ನಂತರ ನೀವು ನೋಡ್ಬೋದು ಕಾಪರ್, ಈವನ್ ನೆಸೆಂಟ್ ಹೈಡ್ರೋಜನ್ ಅಂತೇಳಿ ಬರುತ್ತೆ. ಅದು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ದ ಕಾಪರ್. ಅದಕ್ಕೋಸ್ಕರ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಮೆಟಲ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಟು ಪ್ರೊಡ್ಯೂಸ್. ನಿಮಗೆ ಈಗ ಗೊತ್ತಿದೆ ಆಲ್ರೆಡಿ, ಮೆಟಲ್ಸ್ ಏನಾದರೂ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಯಿತು ಅಂದರೆ ಆಗೇನಾಗುತ್ತೆ, ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಅದಕ್ಕೋಸ್ಕರನೇ ಅಲ್ಲಿ ಪಾಪ್ ಸೌಂಡ್ ಬರುತ್ತೆ. ನಂತರ ಗಿವ್ ರೀಸನ್ಸ್ ಫಾರ್ ದ ಫಾಲೋಯಿಂಗ್. ಫಸ್ಟ್ ಕ್ವಶನ್, ಅಲ್ಯೂಮಿನಿಯಂ ಫಾಯಿಲ್ಸ್ ಆರ್ ಯೂಸ್ಡ್ ಟು ವ್ರ್ಯಾಪ್ ಫುಡ್ ಐಟಮ್ಸ್. ನಾನು ಹೇಳಿದೆ ಅಲ್ವಾ, ಅಲ್ಯೂಮಿನಿಯಂ ಫಾಯಿಲ್ಸ್ಗಳನ್ನು ನಾವೇನು ಮಾಡ್ಬೋದು, ಫುಡ್ಗಳಿಗೆ ಕವರ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಾಗಲಿ ಈ ಥರ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ಯಾಕೆ ಆ ಥರ ಯೂಸ್ ಮಾಡ್ತಿದ್ವಿ ಅಂತಂದರೆ, ಇಟ್ ಕ್ಯಾನ್ ಬಿ ನಾವು ಶೀಟ್ಗಳಾಗಿ ಟರ್ನ್ ಮಾಡಬಹುದು. ಅದಕ್ಕೋಸ್ಕರ ಅಲ್ಯೂಮಿನಿಯಂ ಈಸ್ ಎ ಮೆಟಲ್, ಇಟ್ ಎಕ್ಸಿಬಿಟ್ ಅ ಪ್ರಾಪರ್ಟಿ ಆಫ್ ಮ್ಯಾಲಿಯಬಿಲಿಟಿ ಆ್ಯಂಡ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಶೀಟ್ಸ್. ಅದಕ್ಕೋಸ್ಕರ ಹೆನ್ಸ್ ಅಲ್ಯೂಮಿನಿಯಂ ಫಾಯಿಲ್ಸ್ ಆರ್ ಯೂಸ್ಡ್ ಟು ವ್ರ್ಯಾಪ್ ಫುಡ್ ಐಟಮ್ಸ್, ಈವನ್ ನಾಟ್ ಫಾಸ್ಫರಸ್. ಫಾಸ್ಫರಸ್ಗಳನ್ನು ನಾವು ಅಲ್ಲಿ ಯೂಸ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇಮರ್ಷನ್ ರಾಡ್ಸ್ ಆರ್ ಹೀಟಿಂಗ್ ಲಿಕ್ವಿಡ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಾಲಿಕ್ ಸಬ್ಸ್ಟೆನ್ಸಸ್. ಮೆಟಾಲಿಕ್ ಸಬ್ಸ್ಟೆನ್ಸಸ್ಗಳಾಗಿ ಇಲ್ಲಿ ಇಮರ್ಷನ್ ರಾಡ್ಸ್ಗಳನ್ನು ನಾವು ಯೂಸ್ ಮಾಡೋದು ಯಾಕೆ ನೀವು ಗೆಸ್ ಮಾಡಬಹುದು. ಬಿಕಾಸ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಅಲ್ಲಿ ಅವುಗಳೆಲ್ಲವೂ ವಾಹಕಗಳಾಗಿರ್ತವೆ. ಇಮರ್ಷನ್ ರಾಡ್ಸ್ ಫಾರ್ ಹೀಟಿಂಗ್ ಲಿಕ್ವಿಡ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಾಲಿಕ್ ಸಬ್ಸ್ಟೆನ್ಸಸ್. ಬಿಕಾಸ್ ಯಾಕೆಂದರೆ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಕಾಪರ್ ಕೆನಾಟ್ ಡಿಸ್ಪ್ಲೇಸ್ ಜಿಂಕ್, ಇದನ್ನು ಹೇಳಿದ್ದೀವಿ. ಈಗ ಜಿಂಕ್ ನಂತರ ಬರೋದು ಯಾವುದು, ಐರನ್ ನಂತರ ಬರೋದು ಕಾಪರ್ ಆಗಿತ್ತು. ಅಫ್ಕೋರ್ಸ್ ಹಾಗಿದ್ರೆ ಕಾಪರ್ ಕೆನಾಟ್ ಬಿ ಡಿಸ್ಪ್ಲೇಸ್ ಜಿಂಕ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಬಿಕಾಸ್ ಯಾಕೆ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ದ ಕಾಪರ್. ಅದಕ್ಕೋಸ್ಕರ ಯಾವಾಗಲೂ ನಿಮಗೆ ಮೋರ್ ರಿಯಾಕ್ಟಿವ್ ಅಂತಲೇ ಅದು ರೀಪ್ಲೇಸ್ ಆಗುತ್ತೆ ಯಾಕೆ ಅಂತಲೂ ಕೇಳಲ್ಲ. ಅದ್ರ ಬದಲು ಕೆಳಗಡೆ ಇರೋದನ್ನು ಕೊಟ್ಬಿಟ್ಟು, ಎಲಿಮೆಂಟ್ಸ್ ಕೆಳಗಡೆ ಇರೋದನ್ನು ಕೊಟ್ಬಿಟ್ಟು
ಯಾಕೆ ರಿಯಾಕ್ಟಿವ್ ಆಗ್ತಾ ಇಲ್ಲ ಇದು ಅಂತ ಕೇಳಿದ್ರೆ ಅಲ್ಲಿ ಏನಾಗುತ್ತೆ, ಯಾಕೆ ರಿಯಾಕ್ಟಿವ್ ಆಗ್ತಿಲ್ಲ, ಬಿಕಾಸ್ ಇಟ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ದಟ್ ಒನ್, ಅದಕ್ಕೋಸ್ಕರ ಅಲ್ಲಿ ರಿಯಾಕ್ಟ್ ಆಗ್ತಿಲ್ಲ. ಇಲ್ಲೂ ಸಹಿತ ನಾವು ಜಿಂಕ್ ಮತ್ತು ಕಾಪರ್ ಹೇಳ್ತಾ ಇರೋದ್ರಿಂದ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ದ ಕಾಪರ್. ಕಾಪರ್ ಕೆನಾಟ್ ಡಿಸ್ಪ್ಲೇಸ್ ಜಿಂಕ್ ಫ್ರಮ್ ಇಟ್ಸ್ ಸೊಲ್ಯೂಷನ್, ಈಗ ತಾನೇ ಹೇಳಿದೆ. ನೆಕ್ಸ್ಟ್, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್. ಯಾಕೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಇವೆರಡನ್ನೂ ನಾವು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ ಅಂದರೆ ಬಿಕಾಸ್ ಇಟ್ ರೆಡಿಲಿ ರಿಯಾಕ್ಟ್ಸ್ ವಿತ್ ಅಟ್ಮಾಸ್ಫಿರಿಕ್ ಆಕ್ಸಿಜನ್ ಟು ಕ್ಯಾಚ್ ಫೈರ್. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ಅವುಗಳನ್ನು ಕೆರೋಸಿನ್ ಜೊತೆಗೆ ಸ್ಟೋರ್ ಮಾಡ್ತಿದ್ವಿ. ಯಾಕೆ ಇದೇ ರೀತಿ ಬರೀಬೇಕಾ ಅಥವಾ ಒಂದು ಸೆಂಟೆನ್ಸಲ್ಲಿ ಬರೆದ್ರೆ ಸಾಲದ? ನಿಮ್ಮದು ಪರ್ಫೆಕ್ಟ್ ಆನ್ಸರ್ ಇರಬೇಕು ಅಂತಂದರೆ ಈ ರೀತಿಯಾಗಿ ನೀವು ಸೆಂಟೆನ್ಸ್ ಫಾರ್ಮಲ್ಲಿ ಬರೆದ್ರಿ ಅಂದರೆ ಚೆನ್ನಾಗಿರುತ್ತೆ. ಕ್ಯಾನ್ ಯು ಸ್ಟೋರ್ ದ ಲೆಮನ್ ಪಿಕಲ್ ಇನ್ ಆ್ಯನ್ ಅಲ್ಯೂಮಿನಿಯಂ ಯುಟೆನ್ಸಿಲ್? ಎಕ್ಸ್ಪ್ಲೈನ್. ನೀವೇನಾದರೂ ಈ ಲೆಮನ್ ಪಿಕಲ್ಗಳನ್ನು, ಉಪ್ಪಿನಕಾಯಿನ ನೀವು ಅಲ್ಯೂಮಿನಿಯಂ ಯುಟೆನ್ಸಿಲಲ್ಲಿ ಸ್ಟೋರ್ ಮಾಡಿರಬಹುದಾ? ಏನಾಗುತ್ತೆ? ಲೆಮನ್ ಅಂತಂದ್ರೇನು, ಅಲ್ಲಿರೋವಂಥದ್ದೇನು, ಅದು ಹುಳಿ ಟೆಸ್ಟ್ ಇದೆ. ಹುಳಿ ಇರೋದೆಲ್ಲ ಯಾವುದು? ಅವುಗಳೇ ಆ್ಯಸಿಡ್ಗಳು. ಈಗ ಥಿಂಕ್ ಮಾಡಬಹುದಾ? ಪಿಕಲ್ಸ್ಗಳೇನಾದರೂ ನಾವು ಅಲ್ಯೂಮಿನಿಯಂ ಯುಟೆನ್ಸಿಲಲ್ಲಿ ಇಟ್ವಿ ಅಂದರೆ, ಅಲ್ಯೂಮಿನಿಯಂ ಇಟ್ಸ್ ಅ ಮೆಟಲ್, ಅಲ್ಲೇನಾಗುತ್ತೆ ಆಗಿದ್ರೆ ಮೆಟಲ್ ಮತ್ತು ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಆಗಲ್ಲಿ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ, ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳಬಹುದು ಪಿಕಲ್ಗಳನ್ನು ನಾವು ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಡಬಾರ್ದು ಅಂತ ಹೇಳಿ. ಗೊತ್ತಾಗ್ತಿದೆಯಾ? ವಾಟ್ ಹ್ಯಾಪನ್ಸ್ ವೆನ್? ಯಾವಾಗ ಅಂದರೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ನಾವೇನಾದರೂ ಕಾಪರ್ ಪ್ಲೇಟಿಗೆ ಹಾಕಿದ್ವಿ ಅಂತಂದರೆ, ಕಾಪರ್ ಪ್ಲೇಟ್ ಆರ್ ಕಾಪರ್ ಎನಿಥಿಂಗ್, ನೀವೊಂದು ಬಟ್ಲು ಯಾವ ರೀತಿನಾದರೂ ತೊಗೋಬೋದು, ಅವುಗಳಿಗೇನಾದರೂ ನಾವು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಹಾಕಿದ್ವಿ ಅಂದರೆ ಏನಾಗುತ್ತೆ? ಆ್ಯಕ್ಚುಲಿ ಏನೂ ಆಗೋಲ್ಲ, ಬಿಕಾಸ್ ಇಟ್ಸ್ ಅ ಡೈಲ್ಯೂಟ್ ಸೊಲ್ಯೂಷನ್. ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ ಡೈಲ್ಯೂಟ್ ಅಂಥೇಳಿ. ಅದೇನಾದರೂ ಕಾನ್ಸಂಟ್ರೇಟೆಡ್ ಹಾಕಿದರೆ ಅಫ್ಕೋರ್ಸ್ ಅಲ್ಲಿ ರಿಯಾಕ್ಷನ್ ಆಗ್ತಿತ್ತು, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಿತ್ತು ಅಲ್ವಾ? ಆದರೆ ಇಲ್ಲಿ ಇಟ್ಸ್ ಡೈಲ್ಯೂಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಸೊಲ್ಯೂಷನ್ ನೋಡೋದಿಲ್ಲ. ನೋ ರಿಯಾಕ್ಷನ್ ಅಕರ್ಸ್ ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಪೌರ್ಡ್ ಆನ್ ಎ copper plate. However, when a concentrated sulfuric acid is poured on a copper plate, hydrogen gas evolves along with the formation of blue colored copper sulfate crystals. The chemical reaction ನೀವು ನೋಡಬಹುದು, H2SO4 ಜೊತೆಗೆ ರಿಯಾಕ್ಟ್ ಆದಾಗ ಅಲ್ಲಿ CuSO4 ಆಗುತ್ತೆ, ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಇದನ್ನು ಸಹಿತ ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಆನ್ಸರ್ ಅಲ್ಲಿ ಹೈಲಿ ವ್ಯಾಲ್ಯೂಯಬಲ್ ಆಗಿರುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಐರನ್ ನೈಲ್ಸ್ ಆರ್ ಪ್ಲೇಸ್ಡ್ ಇನ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್? ನೀವೇನಾದರೂ ಐರನ್ ನೈಲ್ಸ್ಗಳನ್ನು, ಮೊಳೆ ಇರುತ್ತವಲ್ಲ ಅವುಗಳನ್ನು ಏನಾದರೂ ನೀವು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಇಟ್ಟರೆ ಏನಾಗುತ್ತೆ? ಐರನ್ ಮೊದಲೇ ರಿಯಾಕ್ಟಿವ್ ದ್ಯಾನ್ ದ ಕಾಪರ್, ಆಗೇನಾಗುತ್ತೆ ಅಲ್ಲಿ ರಿಯಾಕ್ಷನ್ ಆಗುತ್ತೆ, ಅಲ್ಲಿ ಆ ನೈಲ್ನ ಬಣ್ಣ ಚೇಂಜ್ ಆಗುತ್ತೆ. ಇದು ಗೊತ್ತಿರಲಿ, ಇದಕ್ಕೂ ನೀವು ರಿಯಾಕ್ಷನ್ ಬರೆದ್ರೆ ಚೆನ್ನಾಗಿ ಅನಿಸುತ್ತೆ. ಸಲೋನಿ ಟುಕ್ ಎ ಪೀಸ್ ಆಫ್ ಬರ್ನಿಂಗ್ ಚಾರ್ಕೋಲ್ ಆ್ಯಂಡ್ ಕಲೆಕ್ಟೆಡ್ ದ ಗ್ಯಾಸ್ ಎವಾಲ್ವ್ಡ್ ಇನ್ ಎ ಟೆಸ್ಟ್ ಟ್ಯೂಬ್. ಹೌ ವಿಲ್ ಶಿ ಫೈಂಡ್ ದ ನೇಚರ್ ಆಫ್ ದ ಗ್ಯಾಸ್? ಅಲ್ಲಿ ಲಿಬರೇಟ್ ಆಗಿರುವಂತಹ ಗ್ಯಾಸ್ನ ಒಂದು ನೇಚರ್ನ ಹೇಗೆ ಫೈಂಡ್ ಔಟ್ ಮಾಡ್ತಾಳೆ? ಇನ್ ಎ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಗ್ಯಾಸ್ ಆ್ಯಡ್ ಎ ಫ್ಯೂ ಡ್ರಾಪ್ಸ್ ಆಫ್ ವಾಟರ್. ನಾವೇನಾದರೂ ಒಂದು ಗ್ಯಾಸ್ ಲಿಬರೇಟ್ ಆಗ್ತಿದೆ, ಅದರ ಒಂದು ನೇಚರನ್ನು ನೀವು ತಿಳ್ಕೊಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು, ಒಂದು ಟೆಸ್ಟ್ ಟ್ಯೂಬ್ ತಗೋಬೇಕು. ಆ ಟ್ಯೂಬ್ಗೆ ಏನು ಮಾಡಬೇಕು, ಸ್ವಲ್ಪ ವಾಟರನ್ನು ಹಾಕಿದ್ಬೇಕು, ಚೆನ್ನಾಗಿ ಶೇಕ್ ಮಾಡಿದ್ರ ನಂತರ ಏನಾಗುತ್ತೆ, ನಾವೇನಾದರೂ ಬ್ಲೂ ಲಿಟ್ಮಸ್ ಆರ್ ರೆಡ್ ಎರಡೂ ನಾವು ಬಂದಿರುವಂಥ ಸೊಲ್ಯೂಷನಿಗೀಗ ಎರಡು ಟೆಸ್ಟ್ ಟ್ಯೂಬಲ್ಲಿ ತೊಗೊಂಡ್ಬಿಟ್ಟು ಒಂದು ಟೆಸ್ಟ್ ಟ್ಯೂಬ್ಗೆ ಬ್ಲೂ ಲಿಟ್ಮಸನ್ನು ನೀವು ಹಾಕಿ ನೋಡಿದ್ರಿ ಅಂದರೆ ಇಲ್ಲಿ ಆ್ಯಕ್ಚುಲಿ ಆಗೇನಾಗುತ್ತೆ, ಬ್ಲೂ ಟು ರೆಡ್ ಆಗುತ್ತೆ. ಆ ಕಾರಣದಿಂದಾಗಿ ನೀವು ಹೇಳಬಹುದು ಇಲ್ಲಿ ಆ್ಯಕ್ಚುಲಿ ಗ್ಯಾಸ್ ಲಿಬರೇಟ್ ಆಗ್ತಿರೋದು ಅಸಿಡಿಕ್ ಅಂಥೇಳಿ. ಇಫ್ ಏನಾದರೂ ನೀವು ತೊಗೊಂಡಿರುವಂತಹ ಸೊಲ್ಯೂಷನ್ಗೆ ರೆಡ್ ಲಿಟ್ಮಸನ್ನು ಹಾಕಿದ್ರಿ ಅಂದರೆ ರೆಡ್ ಟು ಬ್ಲೂ ಆಯಿತು ಅಂದರೆ ಆಗ ನೀವು ಹೇಳ್ಬೋದು ಇಟ್ಸ್ ಅ ಬೇಸ್ ಅಂಥೇಳಿ. ಗೊತ್ತಾಗ್ತಿದೆಯಾ? ನಂತರ ರೈಟ್ ಡೌನ್ ವರ್ಡ್ ಈಕ್ವೇಷನ್ ಆಫ್ ದ ಈಕ್ವೇಷನ್ ನೀವೇ ಬರಿಬಹುದು. ಚಾರ್ಕೋಲ್ ಪ್ಲಸ್ ಆಕ್ಸಿಜನ್ ಇಟ್ ಫಾರ್ಮ್ಸ್ ಕಾರ್ಬನ್ ಡೈಆಕ್ಸೈಡ್. ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಈಕ್ವೇಷನ್. CO2O ಆರ್ ನೀವಿಲ್ಲಿ ಆಕ್ಸಿಜನ್ ಅಂತ ಹೇಳಿ ತೊಗೊಂಡಿರೋದ ಬೆಟರ್ ಯು ಕ್ಯಾನ್ ರೈಟ್ O2, ಇಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್. ಓಕೆನಾ? ಇದಿಷ್ಟು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಯಾವುದಾದ್ರೂ ಕ್ವಶನ್ಸ್ಗಳು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಟೆಲಿಗ್ರಾಮಲ್ಲಿ ಕೇಳಿ, ಐ ವಿಲ್ ಆನ್ಸರ್. Thank you. Bye. Have a good day.